ಇಲ್ಲಿ ನೃತ್ಯ ಅಭಿನಯ ಹೆಚ್ಚಿದ್ದಾಗ ಮಾತು ಹೆಚ್ಚಾಡಬೇಕಾದ ಅಗತ್ಯ ಇರುವುದಿಲ್ಲ. ನಿಜವಾಗಿ ಯಕ್ಷಗಾನ ಕಲಾವಿದನಿಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಅದವನ ಭಾಗ್ಯವೇ ಹೌದು. ಯಾಕಂದ್ರೆ ಅವರಿಗೆ ಇಲ್ಲಿ ಹೋಗ್ಬೇಕಂತ ಇರ್ತದೋ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಬಾಯಿ ಬಂದಾಗ ಹೇಳ್ತೆ ಹೊಡಿಲಿಕ್ಕೆ ಬಂದದ. ನಾನು ಬೆಪ್ಪ ಕೂತ್ಬಿಟ್ಟಿದ್ದೀನಿ, ನನಗೆ ಮಾತು ಹೊರಡುವುದಿಲ್ಲ, ನನಗೆ ಎಂತದ್ದು ಗೊತ್ತಿಲ್ಲ. ಆಯ್ತಾ, ನನ್ನ ಲೆಕ್ಕ ಹೊಡಿತಾನೆ ಅಂತ. ಯಾಜಿಯವರಿದ್ರು, ಕೊಂಡದ ಕೊಳ್ಳಿಯವರಿದ್ರು, ಬಿಳಿಯೂರು ಕೃಷ್ಣಮೂರ್ತಿಯವರಿದ್ರು, ಜಲವಳ್ಳಿ ವಿದ್ಯಾಧರಿದ್ರು, ತೋಟೆಯವರಿದ್ರು, ನಿಜ್ಜಡ್ ಚಂದ್ರ, ಪ್ರವೀಣಣ್ಣ, ಇವರೆಲ್ಲ ಇದ್ರು. ಆಗ ನನಗೊಂದ್ ರೀತಿ ಭಯ, ಅಷ್ಟು ದೊಡ್ಡ ಮೇಳಕ್ ಬಂದಿದ್ದೇನೆ ಅಂತ. ಬಹಳ ಜನ ಹೇಳಿದ್ರು, ನಿನ್ಗೆಲ್ಲ ಯಾಕೆ ಬೇಕಿತ್ತು ಮಾರಾಯ, ನಿನ್ನ ಹತ್ರ ಕಷ್ಟ, ಅದು ನಿದ್ದೆ ಬಿಟ್ಟೆಲ್ಲ ಕೆಲಸ ಮಾಡೋದು ಕಷ್ಟ ಆಗ್ತದೆ ಅಂತೆಲ್ಲ ಹೇಳಿದ್ರು. ನಿನ್ ಸಾಧ್ಯ ಆಗೋದಿಲ್ಲ ಅಂತ. ಸರ ಎಲ್ಲ ತಾಳ ಮುಗ್ದಿದೆ, ಮತ್ತೆ ಈಗ ನಾವು ಹೊಸ್ತ ಕಲಿಬೇಕಾಗ್ತದೆ, ನಾನು ಬರುವ ವರ್ಷ ಬರ್ತೇನೆ ಅಂತ ಹೇಳಿದ್ರು. ಬಿಟ್ರಿ ಅಂತ ಉದ್ದೇಶ ಅಷ್ಟೇ, ಇದಾಗೋದಲ್ಲ, ನನ್ಗಾಗೋದಲ್ಲ ಅಂತ ಹೇಳಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಬೈಯಲ್ಲಿ ಕೈಯಲ್ಲಿ ಹಣ ಇಲ್ಲ. ಮಾಸ್ಟರ್ ಹತ್ರ ಕೇಳಿದ್ರೆ ಖಂಡಿತ ಕೊಡ್ತಾರೆ ಅವರು, ಆದ್ರೆ ಸ್ವಾಭಿಮಾನ ಮತ್ತೆ ಅವ್ರ ಹತ್ರ ದುಡ್ಡು ತಕೊಂಡ್ ನಾ ಕಲ್ತ್ರೆ ನಾ ರ್ಯಾಂಕ್ ಬರಬೇಕು ನನ್ನ ಆಟ. ಹಾಗೆ ಕಲಾವಿದನಿಗೆ ಮಾನ, ಅಪಮಾನ ಮತ್ತೆ ಸನ್ಮಾನ ಈ ಮೂರು ಇದ್ದೇ ಇರ್ತದೆ. ನನ್ನ ಬೆಳೆಯುವಿಕೆಗೆ ಕಾರಣರಾದಂತಹ ಎಲ್ಲರಿಗೂ ಸಹ ನಾನು ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಇವತ್ತು ನಾವೊಬ್ಬ ಯಕ್ಷ ಸಾಧಕನ ಜೊತೆಗಿದ್ದೀವಿ. ಸುಮಾರು 2.5 ದಶಕಗಳ ಕಾಲ ಯಕ್ಷ ಸಾಮ್ರಾಜ್ಯದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ ಆ ಹೆಮ್ಮೆಯ ಕಲಾವಿದ ಮಂಕಿ ಈಶ್ವರ್ ನಾಯ್ಕ್ ಅವರು. ಮಂಕಿ ಎಂಬ ಅನ್ವರ್ಥನಾಮದಿಂದಲೇ ಪ್ರಸಿದ್ಧಿ ಪಡೆದ ಇವರು ಸುಧನ್ವ, ಕೃಷ್ಣ, ಬಬ್ರುವಾಹನ, ಅಭಿಮನ್ಯು ಇನ್ನು 10 ಹಲವಾರು ಪಾತ್ರಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿ ಪ್ರೇಕ್ಷಕರ, ಅಭಿಮಾನಿಗಳ ಮನವನ್ನ ಮುಟ್ಟಿದ್ದಾರೆ, ಹೃದಯವನ್ನ ಗೆದ್ದಿದ್ದಾರೆ. ನಲಿದಾಡುವ ಶಬ್ದಕೋಶ ಎನ್ನುವುದು ಇವರ ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಬಿರುದು. ಇವರು ಸದ್ಯ ಸಾಲಿಗ್ರಾಮ ಮೇಳದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ತುಂಬಾ ಸಂತೋಷ ಪಡುವಂತ ವಿಚಾರ ಏನು ಅಂತಂದ್ರೆ, ಕಲೆ ಅಷ್ಟೇ ಅಲ್ಲದೇನೆ ಇವರು ತಮ್ಮ ಸಭ್ಯ ನಡವಳಿಕೆಯಿಂದನೂ ಕೂಡ ತಮ್ಮ ಅಭಿಮಾನಿಗಳ ಮನವನ್ನ ಗೆದ್ದಿದ್ದಾರೆ. ಸೊ ಇವರ ಯಕ್ಷಗಾನದ ಪಯಣದ ಅನುಭವವನ್ನ ತಿಳ್ಕೊಂಡು ಬರೋಣ. ಇನ್ನೊಂದು ಹೆಮ್ಮೆಯ ವಿಷಯ ಏನಂತಂದ್ರೆ, ಇವರು ನನ್ನ ಆತ್ಮೀಯ ಸ್ನೇಹಿತರು ಕೂಡ. ನೀವು ಕೂಡ ಮಂಕಿಯವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಅವರ ಅನುಭವವನ್ನ ತಿಳಿಯೋಣ. ಮಂಕಿಯವರೇ ನಮಸ್ಕಾರ. ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಮಂಕಿಯವರೇ, ತುಂಬಾ ಖುಷಿಯಾಗೋದು ನಿಮ್ಮ ಖಚಿತವಾದ ಲಯ, ಸುಂದರವಾದ ವೇಷಗಾರಿಕೆ, ಚುರುಕಿನ ಹೆಜ್ಜೆ, ಅಸ್ಖಲಿತವಾದ ಮಾತುಗಾರಿಕೆ ಇವೆಲ್ಲವಿಂದ ಪ್ರೇಕ್ಷಕರ ಮನವನ್ನ ಗೆದ್ದವರು. ಸೊ ನಿಮ್ಮ ಯಕ್ಷಗಾನದ ಬದುಕು ಹೇಗೆ ಸ್ಟಾರ್ಟ್ ಆಯ್ತು, ನಿಮ್ಮ ಬಾಲ್ಯ ಹೇಗಿತ್ತು, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಬಾಲ್ಯದಲ್ಲಿ ತುಂಬಾ ಆಟ ನೋಡ್ತಾ ಇದ್ದೆ ನಾನು. ಬಹುಶಃ ನನ್ನ 4 ಅಥವಾ 5ನೇ ವರ್ಷದಿಂದಲೇ ಆಟ ನೋಡ್ತಾ ಬಂದವ ನಾನು. ಆಗ ನಮ್ಮ ಮಂಕಿ ದೇವಿಕಾನದಲ್ಲಿ ತುಂಬಾ ಆಟ ಆಗ್ತಾ ಇತ್ತು. ಹಾಗೆ ಆಟ ನೋಡ್ತಾ 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 ಅದೇ ದೊಡ್ಡ ಹುಚ್ಚಾಗಿ ಹೋಯ್ತು ನನಗೆ. ಎಷ್ಟು ಹುಚ್ಚು ಅಂತ ಕೇಳಿದ್ರೆ, ಸಾಮಾನ್ಯ ಮಂಕಿಯ ಆಸುಪಾಸಿನಲ್ಲಿ ಈ ಕಡೆ ಗುಣವಂತೆ, ಮುರುಡೇಶ್ವರ, ಬೈಲೂರು ಈ ಕಡೆ ಇಲ್ಲಿ ಎಲ್ಲಿ ಆಟ ಆದ್ರೂ ಅಲ್ಲಿ ನಾ ಇರ್ತಾ ಇದ್ದೆ. ನಾನು ಹುಡುಕುದಿದ್ರೆ ಆಟಕ್ಕೆ ಹೋದೆಲ್ಲ ಖಂಡಿತ ಸಿಗ್ತಿದ್ದೆ ಅಲ್ಲಿ. ಕೆಲವರೆಲ್ಲ ಏನ್ ಹೇಳ್ತಿದ್ರು ಕಣ್ರಿ, ನೀ ಕೇಂದ್ರಕ್ಕೆ ಹೋಗಿ ಕಲಿ ಮಹಾರಾಯ, ನಿನಗೆ ಯಕ್ಷಗಾನದ ಬಗ್ಗೆ ಬಹಳ ಆಸಕ್ತಿ ಉಂಟಲ್ಲ, ಕಲಿ ನೀನು. ನನಗೆ ಒಳಗಿಂದೊಳಗೆ ನಾ ಕಲಾವಿದನ ಆಗ್ಬೇಕು ಅಂತ ಮನಸ್ಸಿತ್ತು. ಆದ್ರೆ ತುಂಬಾ ಬಡತನ. ಹಾಗೆ 7ನೇ ಕ್ಲಾಸ್ ಮುಗಿಸಿದೆ. 7ನೇ ಕ್ಲಾಸ್ ಮುಗಿಸಿದ ಮೇಲೆ ಹೈಸ್ಕೂಲು,
ಹೈಸ್ಕೂಲು ಹಾಗೆ ತುಂಬಾ ಕಷ್ಟದಲ್ಲೇ ಮುಗಿಸಿದವ ನಾನು. ಮುಗಿಸಿ ಇನ್ನು ಕಾಲೇಜ್ ಹೋಗುವಾಗ ಇಲ್ಲಿ ಎಲ್ಲಿಯೂ ಕ್ಲಾಸ್ ನಡೆಸ್ತಾ ಇರಲಿಲ್ಲ. ಆಗ ಎಲ್ಲಿಯೂ ಕ್ಲಾಸ್ ನಡೆಸ್ತಾ ಇರಲಿಲ್ಲ. ನಾನು ಕಲಿಬೇಕು ಅಂತ ಆಸಕ್ತಿ ಇತ್ತು, ಬಿಟ್ರೆ ಯಾರು ಹೇಳಿಕೊಡೋರು ಯಾರು ಇರಲಿಲ್ಲ. ಮತ್ತೆ ಕೆರಮನೆ ಕೇಂದ್ರ ಒಂದು ನಡೆಸ್ತಾರೆ ಅಂತ ಗೊತ್ತಿತ್ತು ನನಗೆ. ಆವಾಗ ಒಮ್ಮೆ ಈ ದೇವಿ ಗಜಾನ ಅಂತಿದ್ದಾರೆ, ಈಗ ಇಲ್ಲ, ಅವ್ರು ತೀರೋಗಿದ್ದಾರೆ, ಡಿವಿಂಜಿ ಆಯ್ತು. ಅವರು ದೇವಿಕಾ ನಾಟಕ್ಕೆ ಕಾಯಂ ಚಂಡೆ ಬಾರ್ಸ್ಲಿಕ್ಕೆ ಬರೋರು. ಅವ್ರ ಹತ್ರ ನಮ್ಮ ಕೆಲವರೆಲ್ಲ ಹೇಳುದು ಇವನೊಂದು ಕೇಂದ್ರಕ್ಕೆ ಸೇರ್ಸಾಕಿ ಅಂತ. ಅವರು ನಿನಗೆ ಉಡುಪಿಗೆ ಸೇರ್ಸಾಕ್ತೇನೆ ಅಂತ ಹೇಳಿದ್ರು. ಹಾಗೆ SLC ಹರ ಹರ ಅಂತೇಳಿ ಮುಗಿಸಿದೆ. ಆಮೇಲೆ ಕಾಲೇಜ್ ಬಿಡಬೇಕು ಅಂತ ಯೋಚನೆ ಮಾಡಿದ್ರು ನಾವು, ಕಾಲೇಜ್ ಹೋಗ್ಬಾರ್ದು ಅಂತ. ಆದ್ರೆ ನಾನು 10ನೇ ಕ್ಲಾಸಿಗೆ ಹೋಗುವಾಗ ನಾನು BCM ಹಾಸ್ಟೆಲ್ ಅಲ್ಲಿ ಇದ್ದೇ ಕಲ್ತದ್ದು. ಹೇಗೂ ಕಾಲೇಜ್ ಹೋಗುವ ಲಕ್ಷಣ ಇಲ್ಲ, ನಾನು SLC ಗೆ ಲಾಸ್ಟ್ ಅಂತ ಹೇಳಿ ಓದ್ದೇ ಇಲ್ಲ. ಸತ್ಯ ಹೇಳಿದ್ರೆ ಸರಿ ಓದ್ದೇ ಇಲ್ಲ. ಅಂತೂ ಕ್ಲಾಸ್ ಹೋದದ್ದು ಹೌದು. SLC ಬರೆದಾಗ ಫಸ್ಟ್ ಕ್ಲಾಸ್ ಬಂದಿದ್ದೆ ನಾನು. ಹೌದು. ಅವಾಗ ಏನಾಯ್ತು ಕೇಳಿದ್ರೆ, ಆ ಫಸ್ಟ್ ಕ್ಲಾಸ್ ಬಂದ್ರೆ ಆಗ 100 ರೂಪಾಯಿ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಇದು ಹಾಸ್ಟೆಲ್ ಅಲ್ಲಿ ಇದ್ದು ಕಲ್ತವರಿಗೆ 100 ರೂಪಾಯಿ ಸಿಗ್ತದೆ ಅಂತ ಹೇಳಿದ್ರು. ತರ್ಲಿಕ್ಕೆ ಹೋದೆ ಶಾಲೆಗೆ. ಆಗ ಅಲ್ಲಿ ಒಬ್ರು SR ನಾಯ್ಕರು ಅಂತ ಒಬ್ರು ಮಾಸ್ಟರ್ ನನ್ನನ್ನ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದವರು. ಅವರು ಏನು ಕಾಲೇಜ್ ಹೋಗುದಿಲ್ವಾ ಅಂತ ಕೇಳಿದ್ರು. ಆ ವರ್ಷ ಅಲ್ಲಿ ಫಸ್ಟ್ PUC ಸೆಕೆಂಡ್ PUC ಫಸ್ಟ್ PUC ಆರಂಭ ಆದದ್ದಷ್ಟೇ, ಜೂನಿಯರ್ ಕಾಲೇಜ್ ಆ ವರ್ಷ. ಏನ್ ನಿಮ್ಗೆ ಹತ್ತಿರ ಆಗ್ತದೆ ಮಾರಾಯ, ಮತ್ತೆ ಎಲ್ಲಿ ಹೋಗುದು ಬೇಡ, ಅಟೆಂಡೆನ್ಸ್ ನಾ ಕೊಡ್ತೆ, ನೀವು ವಾರಕ್ಕೊಂದು 3 ದಿವಸ ಬಂದ್ರು ಸಾಕು, ಉಳಿದ ದಿವಸ ಕೆಲಸಕ್ಕೆ ಹೋಗು ಅಂತೆಲ್ಲ ಹೇಳಿದ್ರು. ನನಗೊಂಥರ ಹೋಗ್ಬೇಕು ಅಂತ ಅನ್ನಿಸ್ತು. ಮನೆಗೆ ಬಂದು ಅಮ್ಮನ ಹತ್ರ ಎಲ್ಲ ಹೇಳಿದೆ, ಆಯ್ತು ಅಂತ ಹೇಳಿದ್ರು. ಅಂತ 1 ವರ್ಷ ಕಲಿತೆ, ಕಂಟಿನ್ಯೂ ಶಾಲೆಗೆ ಹೋಗಿದ್ದೆ. ಮತ್ತೆ ನಾನು ಮಧ್ಯೆ ರಜೆ ಮಾಡ್ಲಿಲ್ಲ, ಹೋದ್ರೆ ಹಾಗೆ. ಆಮೇಲೆ ಸೆಕೆಂಡ್ ಇಯರ್ ಆಗುವಾಗ ನನಗೆ ಪುಸ್ತಕ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಕೈಯಲ್ಲಿ ಹಣ ಇಲ್ಲ. ಮಾಸ್ಟರ್ ಹತ್ರ ಕೇಳಿದ್ರೆ ಖಂಡಿತ ಕೊಡ್ತಾರೆ ಅವರು, ಆದ್ರೆ ಸ್ವಾಭಿಮಾನ ಮತ್ತೆ ಅವ್ರ ಹತ್ರ ದುಡ್ಡು ತಗೊಂಡ್ ನಾ ಕಲ್ತ್ರೆ ನಾ ರ್ಯಾಂಕ್ ಬರಬೇಕು. ನನ್ನ ಹಠ ಹಾಗೆ, ರ್ಯಾಂಕ್ ಬರ್ದಿದ್ರೆ ಅವ್ರು ಕೊಟ್ಟರು ಪ್ರಯೋಜನ ಇಲ್ಲ. ಹಾಗಾಗಿ ಅಂತೂ ಇಂತೂ ಹೋಗ್ತಾ ಇದ್ದೆ ಶಾಲೆಗೆ. 1-2-3 ತಿಂಗಳು ಹೋದೆ, ಆದ್ರೂ ನಾ ಪುಸ್ತಕ ತಗೊಳ್ಳಿಕ್ಕೆ ಆಗ್ಲಿಲ್ಲ ನನಗೆ. ಅಷ್ಟೊತ್ತಿಗೆ ಏನಾಯ್ತು ಕೇಳಿದ್ರೆ, ಇವರು ಕೆರಮನೆಯವರು ಒಂದು ಜಾಹೀರಾತು ಬಂತು, ಹೀಗೀಗೆ ಈ ವರ್ಷ ವಿದ್ಯಾರ್ಥಿಗಳನ್ನ ಕರೀತಾ ಇದ್ದೇವೆ, ನೀವು ಇಂಟರ್ವ್ಯೂಗೆ ಬರಬೇಕು ಅಂತ ಹೇಳಿ. ಅದು ನೋಡಿದ್ರೆ ಒಂದು ಕಾರ್ಡ್ ಬರೆದು ಹಾಕಿದೆ ನಾನು. ಅದು ಬಹುಶಃ ನಾವು ಯಕ್ಷಗಾನದಲ್ಲೇ ಜೀವನ ಕಳಿಬೇಕು ಅನ್ನೋ ಯೋಗವೋ ಏನು. ಆ ಕಾರ್ಡ್ ಅನ್ನು ನಾಳೆಗೆ ಇಂಟರ್ವ್ಯೂ, ಇವತ್ತು ಆ ದೇವಿ ಗಜನವರು ಅಲ್ಲಿ ನಮ್ಮಲ್ಲಿ ಪೆಟ್ಟಿಗೆ ಅಂಗಡಿ ಇತ್ತು ಹೈವೇ ಸೈಡಿಗೆ, ತಂದು ಕೊಟ್ಟು ಹೋಗಿದ್ದಾರೆ. ಆಮೇಲೆ ಆ ಕಾರ್ಡ್ ನೋಡಿದ್ರೆ ನಾಳೆ ಬೆಳಿಗ್ಗೆನೆ ಉಂಟು ಇಂಟರ್ವ್ಯೂ. ಆಯ್ತು, ಮಾರನೇ ದಿವಸ ಹೋದೆ. ಹೊನ್ನಾವರದಲ್ಲಿ ಸೆಂಟ್ ಥಾಮಸ್ ಅಲ್ಲಿ ಇಂಟರ್ವ್ಯೂ. ಅದರಲ್ಲೂ ನಾನು ಅರ್ಜಿ ಹಾಕುವ ಉದ್ದೇಶ ಏನು ಕೇಳಿದ್ರೆ, ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ 500 ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಸ್ಟೈಪಂಡ್ ಕೊಡಲಾಗುವುದು ಅಂತ ಹಾಕಿದ್ರು. ಹಾಗೆ ಒಂದು ಆಸೆ, ಒಂದು ಕಲ್ತಾಗ ಆಯ್ತು, 500 ರೂಪಾಯಿ ಸಿಕ್ಕಿದಾಗ ಆಯ್ತಲ್ಲ ಅಂತೇಳಿ ಅರ್ಜಿ ಹಾಕಿದ್ದಾಯ್ತು. ಹೋದೆ, ಇಂಟರ್ವ್ಯೂ ನಡೆಯಿತು. ಆ ವರ್ಷ ಸಾಮಾನ್ಯ 500 ರೂಪಾಯಿ ಸ್ಟೈಪಂಡ್ ಕೊಡ್ತೆ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ಇಲ್ಲಿಂದ ಚಿತ್ರದುರ್ಗ ಆ ಕಡೆ ಈ ಕಡೆ ಎಲ್ಲ ಕಡೆ ಬಂದಿದ್ದಾರೆ. 93-94 ಜನ ಬಂದಿದ್ದಾರೆ ವಿದ್ಯಾರ್ಥಿಗಳು. ಎಲ್ಲರಿಗೂ ಇಂಟರ್ವ್ಯೂ ಮಾಡಿದ್ರು. ಮಾಡಿ ಕೆಲವರೆಲ್ಲ ತುಂಬಾ ಹವ್ಯಾಸಿಯಾಗಿ ಕುಣಿದ್ರು. ಆಮೇಲೆ ನನ್ನ ಇಂಟರ್ವ್ಯೂ ಮಾಡಿದ್ರು. ನನ್ಗಷ್ಟೊತ್ತಿಗೆ ಗಂಟ್ಲೆಲ್ಲ ಒಣಗಿ ಎಂತದ್ದು ಬರುದಿಲ್ಲ. ಬೇರೆ ಜನರು ಇದ್ರು, 100 ಇದ್ರು, ಮತ್ತೊಂದು 2-3 ಜನ ಇದ್ರು. ಅವಾಗ ಪದ್ಯ ಹೇಳಪ್ಪ ನೀನು ಅಂದಿದ್ರು. ಮೂಡದಿಂದ ಪದ್ಯ ಹೇಳಿದ್ರು. ನಾನು ತಾಳ ಗೊತ್ತಿಲ್ಲ ನನಗೆ, ಒಂದು ದದಿಗಿನ ಒಂದು ಬರ್ತದೆ ಬಿಟ್ರೆ ಹೆಜ್ಜೆ, ಬೇರೆ ಎಂತದ್ದು ಗೊತ್ತಿರ್ಲಿಲ್ಲ. ಆಯ್ತು, ಅದಷ್ಟೇ, ಮತ್ತೆ ಎಂತ ಕುಣಿಲಿಕ್ಕೆ ಹೇಳಿಲ್ಲ ಅವರು. ಆಮೇಲೆ ಪಕ್ಕದಲ್ಲಿ ಇದ್ದವರು, ತಮ್ಮ ನಿನಗೆಲ್ಲ ಆಯ್ತಪ್ಪ, ನನ್ಗೆ ಮಂಕಿ ಆಯ್ತು ಅಂತ ಹೇಳಿ. ಆಗ ಅವ್ರು ಹೇಳಿದ್ರು, ಮಂಕಿ ಹತ್ರ ಆಯ್ತಲ್ಲ, ಗುಣವಂತಿಗೆ ಹತ್ರ ಆಯ್ತು, ಅದು ನಿಮ್ಗೆ ಸಿಗ್ತದೆ ಅಂತ ಹೇಳಿ ಬಹಳ ಖುಷಿಯಿಂದ ಬಂದೆ ನಾನು ಮನೆಗೆ. ಮತ್ತೊಂದು ತಿಂಗಳಾಯ್ತು, 2 ತಿಂಗಳಾಯ್ತು, ಇಲ್ಲ ಉತ್ತರವೇ ಇಲ್ಲ. ಕಡೆ ಆಮೇಲೆ ಒಂದ್ ದಿವಸ ನನ್ನ ಕ್ಲಾಸ್ಮೇಟ್ ಗೋಪಾಲ್ ಅಂಬಿಗ ಅಂತ ಮಾಡ್ಕೊಡದವನು, ಅವನು ಭಾರಿ ದೋಸ್ತಿ. ಅವ ಶಾಲೆಯಲ್ಲಿ ಬಹಳ ಹಿಂದು, ಅದ್ರ ನಾನು ಭಾರಿ ದೋಸ್ತಿ. ಒಂದು ಹಾಸ್ಟೆಲ್ ಅಲ್ಲಿ ಇದ್ದವ್ರು. ಅವ ಈಗ ನಮ್ಮ ಮನೆಗೆ ಬಂದ ಕೇಳ್ದ, ಎಂತ ಏನಾಯ್ತು,
ಶಾಲೆಗೆ ಹೋಗೋದು, ಕಾಲೇಜ್ ಹೋಗ್ತಾ ಇದ್ದೆ. ಆ ಕಡೆ ಇಂಟರ್ವ್ಯೂ ಹೋಗಿದ್ದೆ, ಕಳಿಸ್ತೇನೆ ಅಂತ ಹೇಳಿದ್ರು, ಅವ್ರು ಕಳಿಸ್ತಿಲ್ಲ ಮಾರ, ಎಂತ ಮಾಡುವುದು ಅಂತ ಗೊತ್ತಾಗುದಿಲ್ಲ ಈಗ. ಈ ಕಡೆ ಪುಸ್ತಕವೂ ತಗೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದೆ. ಹೌದಾ ಕೇಳಿ ಹೋದ. ಆದ್ರೆ ಅವ ವ್ಯವಹಾರದಲ್ಲಿ ಬಹಳ ಜೋರಿದ್ದವ. ಹೋಗುವಾಗ ಮಾಡ್ಕೊಂಡು ಹೋಗುದಲ್ವಾ, ಗುಣವಂತಿ ದಾರಿಯಿಂದ ಹೋಗುದು. ಅವ ಅಲ್ಲಿಗೆ ಹೋಗಿ ಗುಣವಂತಿಲಿ ಇಳಿದು ಕೇಂದ್ರಕ್ಕೆ ಹೋಗಿ ಶಂಭು ಹೆಗಡೆ ಹತ್ರ ಮಾತಾಡಿ, ನನ್ನ ಕ್ಲಾಸ್ಮೇಟ್ ಒಬ್ಬನಿಗೆ ನೀವು ಇಂಟರ್ವ್ಯೂ ಕಳಿಸ್ತೇ ಅಂತ ಹೇಳಿದ್ರಂತೆ, ನೀವು ಕಳಿಸ್ತಿಲ್ಲ ಯಾಕೆಲ್ಲ ಕೇಳಿ ಹೋಗಿದ್ದಾನೆ. ಅಷ್ಟೊತ್ತಿಗೆ ಅಲ್ಲಿ ಕಲೀಲಿಕ್ಕೆ ಬಂದ ಇಬ್ಬರು ಬಿಟ್ಟೋಗಿದ್ದಾರೆ. ಅಂದ್ರೆ ಅದ ಕಷ್ಟ ನೋಡಿ ಅದು ಕಲೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಿಟ್ಟೋಗಿದ್ದಾರೆ. ಆ ಜಾಗ ಫಿಲ್ಅಪ್ ಮಾಡ್ಬೇಕಲ್ಲ, ಇವ್ ಹೇಳಿದ್ನಲ್ಲ, ಹಾಗಾಗಿ ಒಬ್ಬನ್ ಕಳಿಸ್ಕೊಟ್ರು. ಮಾರನ ದಿವಸ ನಾನು ಹುಡ್ಕ್ಲಿಕ್ಕೆ ನಂಗೆ ಖುಷಿ ಆಯ್ತು. ಹೋದಾಗ ಹೀಗೆ ಗೋಪಾಲಂಬಿಗೆ ಹೇಳಿದ್ದ. ಹೌದಾ ಕಳೆದು ಯಾವಾಗ ಸೇರ್ತೀಯಪ್ಪ ನೀನು? ಇದನ್ನು ಸೋಮವಾರ ಬರ್ತೇನೆ ಸರ್ ಅಂದೆ. ಇವತ್ತೇ ಬರ್ಬೋದಲ್ಲ ಅಂತ ಹೇಳಿ ಶಂಭು ತಮಾಸೆ. ಆಯ್ತು ಮರ ಸೋಮವಾರ ಬಾ ಅಂತ ಹೇಳಿದ್ರು. ಆಯ್ತು ಅಂತೇಳಿ ಸೋಮವಾರ ಹೋಗಿ ಸೇರ್ಕೊಂಡೆ. ಇದು ನಾನು ಕೇಂದ್ರಕ್ಕೆ ಸೇರಿದ್ದು ಮೂಲ. ಇದು ರಕ್ಷಣೆ ಸಹಿತ ಇರ್ಲಿಲ್ಲ ನಾನು. ಓಕೆ ಓಕೆ. ಅಂದ್ರೆ ಕೇಂದ್ರದಿಂದ ನೆಕ್ಸ್ಟ್ ಡೈರೆಕ್ಟ್ ಮೇಳಕ್ಕೆ ಹೋದ್ರ? ಯಾವ್ಯಾವ ಮೇಳಗಳಿಗೆ ಸೇವೆ ಸಲ್ಲಿಸಿದ್ರಿ ಸ್ವಲ್ಪ ಹೇಳಿ. ಕೇಂದ್ರದಲ್ಲಿ ನಾನು 2 ವರ್ಷ ಇದ್ದೆ. ಮೊದಲನೇ ವರ್ಷ ನಾನು ಹೋಗುವಾಗ ಎಲ್ಲ ತಾಳಗಳೆಲ್ಲ ಮುಗ್ದಿತ್ತು. ಏಕ ತಾಳ ಒಂದಿತ್ತು. ಹೆರಂಜಾಲ್ ಗೋಪಾಲ್ ಗಾಣಿಗರು ಹೆಜ್ಜೆ ಕಲಿಸ್ತಾ ಇದ್ರು. ಅವರಿಗೆ ಮಂದರ್ತಿ ಮೇಳಕ್ಕೆ ಹೋಗಬೇಕಾದ್ರಿಂದ ಮಳೆಗಾಲ ಕಳೆಯುವುದ್ರೊಳಗೆ ಕೆಲವಷ್ಟು ತಾಳವನ್ನ ಸ್ಪೀಡ್ ಆಗಿ ಹೇಳಿಕೊಡ್ತಿದ್ರು. ನಾನು ಹೋದ್ಮೇಲೆ ಅವರಿಗೂ ಪೂರ್ಣ ನಂಗೆ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕ್ಲಾಸ್ ನಡೆಸ್ಬೇಕಲ್ಲ. ಹೋಗುವಾಗ ಸ್ವಲ್ಪ ಸ್ವಲ್ಪ ಹೇಳಿಕೊಡ್ತಿದ್ರು. ನಾನು ಅಲ್ಲಿ ಹಳೆ ವಿದ್ಯಾರ್ಥಿಗಳಿದ್ರು. ಒಬ್ಬ ಕನ್ನಪ್ಪ ಅಂತ ಹೇಳಿ, ಆಮೇಲೆ ಸುರೇಶ್ ಮೊಯ್ಲಿ ಅಂತ ಹೇಳಿ, ಅವರು NR ಪುರದವರು, ಈಗ ಮದ್ಲೆಗಾರರು. ಅವ್ರಿಗೆ ತಾಳ ಗೊತ್ತಿದ್ದವ್ರು, ಹಳೆ ವಿದ್ಯಾರ್ಥಿ, ಬೇರೆ ಕಡೆ ಕಲ್ತವ್ರು. ಅವರಿಂದ ತಾಳ ಹೆಚ್ಚು ಕಲಿತೆ. ಆಮೇಲೆ ಮತ್ತೊಬ್ಬ ಹುಡುಗನ ಕನ್ನಪ್ಪ ಅನ್ನುವಂದ ಹೆಜ್ಜೆ ಬಹಳ ಚುರುಕಿತ್ತು, ಅವ್ನು ಕರೆಕ್ಟ್ ಗೊತ್ತಿತ್ತು. ಆಮೇಲೆ ಅವನ ಕಲಿತೆ. ಹಾಗೆ ಒಂದು 4 ದಿವಸ ಆಗುವಾಗ ನನಗೆ ಅದೆಲ್ಲ ನೋಡಿದ್ಮೇಲೆ ಅಯ್ಯಪ್ಪ ಯಾಕಪ್ಪ ಬಂದೆ ನನಗಂತ ಅನ್ನಿಸ್ತು. ಯಾಕಂದ್ರೆ ಅಲ್ಲಿ ಸ್ವರ ಸೇರ್ತಾ ಇರ್ಲಿಲ್ಲ. ಸ ಪ ಸ ಅದು ಶ್ರುತಿ ಅಂದ್ರೆ ಏನಂತ ಗೊತ್ತಿಲ್ಲ ನಂಗೆ, ಎಂತದ್ದು ಗೊತ್ತಿಲ್ಲಲ್ಲ. ಸ್ವರ ಶ್ರುತಿ ಅಂತ ಹೇಳಿದ್ರು. ಅಲ್ಲಿವರೆಗೆ ನಾನು ಚೆನ್ನಾಗಿ ಹಾಡ್ತಾ ಇದ್ದವ, ನಂಗೆ ಶ್ರುತಿ ಜ್ಞಾನ ಇರ್ಲಿಲ್ಲ. ಕ್ಯಾಸೆಟ್ ಕೇಳ್ಕೊಂಡು ಚೆನ್ನಾಗಿ ನಾವು ಹೊರದೆಲ್ಲ ಹಾಡ್ತಾ ಇದ್ದೆ. ಮತ್ತೆ ಶಾಲೆಯಲ್ಲೆಲ್ಲ ನಾನು ಹಾಡ್ಲಿಕ್ಕೆ ಹೋದ್ರೆ ಫಸ್ಟ್ ಪ್ರೈಸ್ ನಂಗೆ, ಜಾನಪದ ಗೀತೆಯಲ್ಲಿ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ಹಾಗೆ ಹಾಡ್ತಿದ್ದೆ. ಅಲ್ಲಿ ಹೋಗಿ ಶ್ರುತಿ ಅಂತ ಹೇಳಿದ್ರೆ ಇದಾಗುದಲ್ಲ, ಬರುದಿಲ್ಲ ಲೆಕ್ಕ ಆಗದೆ. ಈ ಕಡೆ ತಾಳ ಎಲ್ಲ ತಾಳ ಮುಗಿದೋಗಿದೆ, ಗೊತ್ತೇ ಆಗುದಿಲ್ಲ. ಅವಾಗ ಇದು ಒಟ್ಟು ಬಂದು ಕಷ್ಟ ಆಯ್ತು ನನಗೆ ಅಂತ ಅನಿಸ್ತು. ಅವ್ರಿಗೆಲ್ಲ ಕುಣಿಸ್ತಾರೆ. ನನ್ನ ಹತ್ರ ಅವರು ವಿಡ್ಗುಂಜಿ ಕೃಷ್ಣಯಾಜಿಯವರು, ಮದ್ಲೆ ಬಾಸ್ ಅವರು, ಅಪ್ಪಿ ನಾನು ನಿಂತ್ಕೊಂಡು ನೋಡೋಕ ಅಂತ ಹೇಳ್ತಿದ್ರು. ನಾನು ಮೊದ್ಲು ನೋಡ್ಬೇಕಲ್ಲ, ನಾನ್ ನೋಡ್ತಿದ್ದೆ. ಅವರೆಲ್ಲ ಕುಣಿತಾರೆ, ನಂಗೆ ಎಂತ ಬರೋದಿಲ್ಲ. ಒಟ್ಟು ಇದು ಎಂತ ಆಯ್ತು ಈಗ ಮನೇನ್ ಬಿಟ್ಟು ಅದು ಮರ್ಯಾದೆ ಪ್ರಶ್ನೆ, ಎಂತ ಮಾಡೋದು? ಹೇಗಾದ್ರೂ ನೋಡಿ ನಿನ್ ಜಾಗ ಬಿಡ್ಬೇಕಂತೇಳಿ ಶಿವನ್ ಡೈರೆಕ್ಟರ್ ಬಂದ ಕೂಡಲೇ ಕೇಳಿದೆ, ಸರ ಎಲ್ಲ ತಾಳ ಮುಗ್ದಿದೆ, ಮತ್ತೆ ಈಗ ನಾವು ಹೊಸ್ತಾಗಿ ಕಲಿಬೇಕಾಗ್ತದೆ, ನಾನು ಬರುವ ವರ್ಷ ಬರ್ತೇನೆ ಅಂತ ಹೇಳಿದ್ರು. ಬಿಟ್ರಿ ಅಂತ ಉದ್ದೇಶ ಅಷ್ಟೇ, ಇದಾಗೋದಲ್ಲ ನನ್ಗಾಗೋದಲ್ಲ ಅಂತ ಹೇಳಿ. ಆಗ ಅವ್ರಂತ ಹೇಳಿದ್ರೆ ಕೇಳಿದ್ರೆ, ಏನು ತಲೆಬಿಸಿ ಮಾಡ್ಕೊಳ್ಬೇಡ, ನೀವ್ ಬಂದಷ್ಟು ಚೆನ್ನಾಗಿ ಕಲಿತಾ ಇರು, ನೀನ್ 1 ತಿಂಗಳು ರೆಡಿ ಆಯ್ತು ನೋಡು ನೀನು ಅಂತ ಹೇಳಿದ್ರು. ನಾನ್ ಇವರೆಲ್ಲ ಸುಮ್ಮನೆ ಗಾಳಿ ಆಗ್ತಾರೆ, ಇದಾಗೋದೆಲ್ಲ ಹೋಗೋದಲ್ಲ ಅಂತ ಯೋಚನೆ ಮಾಡಿ, ಹೇಗೂ ಚೌತಿಗೆ 1 ವಾರ ರಜೆ ಕೊಡ್ತಾರಲ್ಲ, ಮನೆಗೆ ಹೋದ ಬರ್ಬಾರ್ದು ಅಂತ ಲೆಕ್ಕ ಹಾಕೊಂಡು ಕಲಿತಾ ಹೊಡೆದ್ವಿ. ಆದ್ರೆ ಕಲಿಯೋದು ಬಿಡ್ಲಿಲ್ಲ. ಆ ಮಕ್ಳ ಹತ್ರ ಎಲ್ಲ ಕಲಿತೆ ಚೌತಿ ಆಗುವಾಗ ನಂಗೆ ಅವ್ರಿಗಿಂತ ಫಾಸ್ಟ್ ಇದ್ದೆ ನಾನು. ಯಾಕಂದ್ರೆ ನಮ್ಮ ಮಧ್ಯಾಹ್ನ ಊಟ ಎಲ್ಲ ಆದ್ಮೇಲೆ ಮಲಗ್ತಾ ಇರ್ಲಿಲ್ಲ, ಕರಡೆ ನೋಡ್ಕೊಳ್ಳೋದು, ಕುಣಿಯೋದು, ತಾಳಾಭ್ಯಾಸ ಮಾಡೋದು ಇದೇ ಮಾಡ್ತಾ ಇದ್ದೆ. ಆಮೇಲೆ ಅಲ್ಲಿ 2 ವರ್ಷ, ಫಸ್ಟ್ ವರ್ಷ ಆದ್ಮೇಲೆ 2 ವರ್ಷ ಮತ್ತೆ ಆಗ ಇವರು ವಿದ್ವಾನ್ರು, ಕೂಡ್ಲಿ ಭಾಗವತ್ ಅವರು, ದೇವದಾಸರು ಪಾಠಕರು, EP ಪಾಠಕರು ಆಗ ಬಂದಿದ್ರು. ಅವರೆಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಫಸ್ಟ್ ವರ್ಷ ಹೆರಂಜಾಲು ವೆಂಕಟರಮಣ ಗಾಣಿಗರು, ಗೋಪಾಲ್ ಗಾಣಿಗರು ಅಪ್ಪಯ್ಯನು ತುಂಬಾ ಹೇಳ್ಕೊಟ್ಟಿದ್ರು. ನಾ ಅಭ್ಯಾಸ ಮಾಡೋದನ್ನ ನೋಡಿ ಅಪ್ಪ ಇಲ್ವಾರ ಇದೊಂದು ಚಾಲು ಕುಣಿ ಅಂತಾರೆ ಹೇಳ್ಕೊಡ್ತಿರು, ನಿಮಗೆ ಹೌದೌದೌದು ಹೇಳಿಕೊಡ್ತಿರು, ಬೇರೆ ಬೇರೆ ಬರೆದು ಕೊಟ್ಟದೆಲ್ಲ ಹಿಂಗೆ ಹೇಳ್ಕೊಡ್ತಿದ್ರು. ಆಮೇಲೆ 2ನೇ ವರ್ಷ ನಾನು
ಹೆಜ್ಜೆ ಕಲಿತಾ ಇದ್ದೆ. ಸಂಗೀತ ನಂಗೆ ಬರುವುದಿಲ್ಲ, ರಾಗಕ್ಕೆ ನಂಗೆ ಬರುವುದಿಲ್ಲ ಅಂತ ಗೊತ್ತಾಯ್ತು ನನಗೆ. ಆ ಟೈಮ್ಗೆ ಎಂತ ಮಾಡ್ತೀವಿ ಕೇಳಿದ್ರೆ, ನಾನು ಅಲ್ಲಿದ್ದ ರಾಮಾಯಣ ಮಹಾಭಾರತ ಎಲ್ಲ ಲೈಬ್ರರಿ ಇತ್ತಲ್ಲ, ಅದನ್ನೆಲ್ಲ ಆವಾಗಲೇ ನಾನು ತುಂಬಾ ಓದು ಬರ್ದಿಟ್ಕೊಂಡಿದ್ದೆ. ಅಲ್ಲಿ 2 ವರ್ಷ ಕಲಿತು ಆಮೇಲೆ 3ನೇ ವರ್ಷಕ್ಕೆ ಗುಂಡ್ವಾಳ ಹಾಕೊಂಡು ಸಾಮಾನ್ಯ 1994 ನಾನು ಸೇರಿದ್ದು, ಕೇಂದ್ರಕ್ಕೆ ಸೇರಿದ್ದು. 97ಕ್ಕೆ ಗುಂಡ್ವಾಳ ಹೋದೆ. ಗುಂಡ್ವಾಳದಲ್ಲಿ 1 ವರ್ಷ ಅಲ್ಲ, 3 ತಿಂಗಳಿದ್ದೆ. ಸ್ವಲ್ಪ ಸಮಸ್ಯೆ ಆಯ್ತು, ಬಿಟ್ಟು ಬಂದೆ 1ನೇ ವರ್ಷ. ಆಮೇಲೆ 2ನೇ ವರ್ಷಕ್ಕೆ ಬಗ್ವಾಡಿ ಮೇಳಕ್ಕೆ ಹೋದೆ. ಆಗ ಬಗ್ವಾಡಿ ಮೇಳ ಇತ್ತು, ಈಗ ಇಲ್ಲ. ಆಮೇಲೆ ಪುನಃ ಮತ್ತೆ 2 ವರ್ಷ ಗುಂಡ್ವಾಳಕ್ಕೆ ಬಂದೆ. ಗುಂಡ್ವಾಳಕ್ಕೆ ಬಂದು 2 ವರ್ಷ ಕಳೆದ ಮೇಲೆ 2001ರಲ್ಲಿ ಇದಕ್ಕೆ ಅಮೃತೇಶ್ವರಿಗೆ ಹೋದೆ. ಅಲ್ಲಿ 3ನೇ ವರ್ಷಕ್ಕೆ ಹೋದ ನಾನು. ಅಮೃತೇಶ್ವರ 1 ವರ್ಷ ಇದ್ದೆ. ಆಮೇಲೆ ನಮ್ಮ ಕಟಕೇರಿ ಮಂಜುನಾಥ್ನವರು ಅಂತ ಚಂಡೆ ವರ್ಷ ಅವರು ನೀ ಸಾಲಿಗ್ರಾಮ ಮೇಳಕ್ಕೆ ಬಾ ಅಂತ ಹೇಳಿ ನಾನು ಕರ್ಕೊಂಡು ಹೋದ್ರು. ಆಗ ಪ್ರವೀಣ್ ಗಾಣಿಗರು ಬಿಟ್ಟಿದ್ರು, ಅವ್ರ ಜಾಗಕ್ಕೆ ನನ್ನ ಕರ್ಕೊಂಡು ಹೋದ್ರು. ಸಾಲಿಗ್ರಾಮದಲ್ಲಿ ಈಗ 19ನೇ ವರ್ಷ ವೇಷ ಮಾಡ್ತಾ ಇದ್ದದ್ದು. ಆಮೇಲೆ ಪೆರಡೂರು 3 ವರ್ಷ, ನೀಲಾವರ 1 ವರ್ಷ, ಅಮೃತೇಶ್ವರಿ 1 ವರ್ಷ, ಬಗ್ವಾಡಿ 1 ವರ್ಷ. ಈ ಸಲ ಒಟ್ಟು 30ನೇ ವರ್ಷದ ತಿರುಗಾಟದಲ್ಲಿ ಇದ್ದೇನೆ ನಾನು. ಸರ್, ನಿಮಗೆ ಯಾವ್ಯಾವ ರೀತಿಯ ಪಾತ್ರಗಳನ್ನು ಮಾಡಿದ್ದೀರಿ? ಜೊತೆಗೆ ನಿಮ್ಗೆ ಇಷ್ಟವಾದ ಅಥವಾ ತೃಪ್ತಿ ಕೊಟ್ಟ ಪಾತ್ರ ಯಾವುದು, ಯಾಕೆ? ಎಲ್ಲಾ ಪಾತ್ರವನ್ನು ಇಷ್ಟಪಟ್ಟೆ ಮಾಡುವುದು. ಯಾಕಂದ್ರೆ ಸಾಧ್ಯ ಆದಷ್ಟು ಎಫರ್ಟ್ ಹಾಕಿ ಮಾಡುವ ಪ್ರಯತ್ನ ಮಾಡ್ತೇನೆ ನನ್ನಿಂದ ಆದದ್ದು. ಹೆಚ್ಚಾಗಿ ನಾನು ಸಾತ್ವಿಕ ಪಾತ್ರ ಮಾಡುವುದು ಹೆಚ್ಚು. ರಾಮ, ಕೃಷ್ಣ, ವಿಷ್ಣು, ಚಂದ್ರಹಾಸ ಇಂತಹ ಹೆಚ್ಚಿನ ಸಾತ್ವಿಕ ಪಾತ್ರ ಮಾಡಿದ್ದು ಹೆಚ್ಚು. ತೃಪ್ತಿ ಕೊಟ್ಟ ಪಾತ್ರ ಮೊನ್ನೆ ಅಭಿಮನ್ಯು, ಕೃಷ್ಣ, ವಿಷ್ಣು ಇಂಥ ಪಾತ್ರಗಳು ಹೆಚ್ಚು ತೃಪ್ತಿ ಕೊಡ್ತದೆ, ಖುಷಿ ಆಗ್ತದೆ. ಸುಮಾರು 25 ವರ್ಷದ ಹಿಂದೆ ಅಂತಂದ್ರೆ ಯಾಜಿಯವರು ಇರ್ಬೋದು, ಕೊಂಡದಕೊಳ್ಳಿಯವರು ಇರ್ಬೋದು, ಹೆರಂಜಾಲ್ ಗೋಪಾಲ್ ಗಾಣಿಗರು ಇರ್ಬೋದು, ಅಥವಾ ಆ ತರದ ಕಲಾವಿದರು ವಿಜೃಂಭಿಸ್ತಿದ್ದ ಕಾಲ. ಅಂತವರ ಕೈಲಿ ಸೈ ಅನ್ಸ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಸೈ ಅಂತಂದ್ರು ಅಂತಂದ್ರೆ ಬೇರೆ ಪ್ರಶಸ್ತಿ ಅವಶ್ಯಕತೆ ಇಲ್ಲ. ಅಂತ ಕಾಲದಲ್ಲೂ ಕೂಡ ನೀವು ಯಾವ್ಯಾವ ರೀತಿಯ ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ರಿ? ನಾನು ಯಕ್ಷಗಾನಕ್ಕೆ ಸೇರಿದ ಹೊತ್ತಿಗೆ, ಅಂದ್ರೆ ಕೇಂದ್ರಕ್ಕೆ ಸೇರಿದಾಗಲೇ ಬಹಳ ಜನ ಹೇಳಿದ್ರು, ನಿನ್ಗೆಲ್ಲ ಯಾಕೆ ಬೇಕಿತ್ತು ಮಾರಾಯ, ನಿನ್ನ ಹತ್ರ ಕಷ್ಟ, ಅದು ನಿದ್ದೆ ಬಿಟ್ಟೆಲ್ಲ ಕೆಲಸ ಮಾಡೋದು ಕಷ್ಟ ಆಗ್ತದೆ ಅಂತೆಲ್ಲ ಹೇಳಿದ್ರು. ನಿನ್ ಸಾಧ್ಯ ಆಗೋದಿಲ್ಲ ಅಂತ ಅವ್ರು ಹೇಳಿದ್ದು ಹೊಟ್ಟೆ ಕಿಚ್ಚಿರಂದಲ್ಲ, ಒಳ್ಳೆ ಉದ್ದೇಶದಿಂದ. ಯಾಕಂದ್ರೆ ಅವರಿಗೆ ಈ ಕಷ್ಟದ ಅನುಭವ ಎಲ್ಲ ಇತ್ತು ಅವರಿಗೆ. ಆದ್ರೆ ನನಗೆ ಮೊದಲು ಗೊತ್ತಿಲ್ಲ, ಸೇರಿ ಆಗಿದೆ, ಕೇಂದ್ರಕ್ಕೆ ಸೇರಿ ಯಕ್ಷಗಾನ ಕಲ್ತಾಗಿದೆಯಲ್ಲ, ಕಲ್ತ ಮೇಲೆ ಎಂತ ಮಾಡೋದು, ಬಿಡ್ಲಿಕ್ಕಿಲ್ಲಲ್ಲ, ಹೋಗ್ಲೇಬೇಕು. ಆದ್ರೂ ನಾನು ಎಂತ ಮಾಡಿದ್ದೆ ಕೇಳಿದ್ರೆ, ಕೇಂದ್ರದಲ್ಲಿ ಕಲ್ತ ಮೇಲೆ ಗುಂಡ್ವಾಳಕ್ಕೆ ಹೋಗುವ ಪೂರ್ವದಲ್ಲಿ ಸೆಕೆಂಡ್ ಇಯರ್ ಎಕ್ಸಾಮ್ ಕಟ್ಟಿ 5 ವಿಷಯವನ್ನು ಬಾಯ್ಪಾಠ ಮಾಡಿದ್ದೆ. ಕರೆಕ್ಟ್ ಓದಿದ್ದೆ. ಇಂಗ್ಲಿಷ್ 1 ವಿಷಯ ಇತ್ತು, ಓದಿತ್ತು. ನಾನು ಯೋಚನೆ ಮಾಡಿದ್ದೇನೆ ಕೇಳಿದ್ರೆ, ಗುಂಡ್ವಾಳಕ್ಕೆ ಹೋದ್ಮೇಲೆ ಇಂಗ್ಲಿಷ್ ಒಂದೇ ಸಬ್ಜೆಕ್ಟ್ ಅದು ಹೋದ್ರೆ ಆಯ್ತು ಅಂತ ಲೆಕ್ಕ ಹಾಕಿದ್ದೆ. ಅದರಲ್ಲಿ ಹೋದ್ಮೇಲೆ ಮಾತ್ರ ಬೆಳಿಗ್ಗೆವರೆಗೂ ವೇಷ. ಆಗ ಮನಸ್ಸಲ್ಲಿ ನನಗೆ ಏನಾಯ್ತು, ಎಲ್ಲಿ ಅದು ಭಾಗವತರ ಬೈದು ಬಿಡ್ತಿರೇನೋ, ಕಪ್ಪೆಗಾರ ಭಾಗವತ ಇದ್ರು, ನನಗೆಂತ ಹೇಳ್ತಾ ಇರ್ಲಿಲ್ಲ ಅವರು. ಆದ್ರೆ ನನಗೆ ಭಯ, ಒಳಗೆ ಯಾರಾದ್ರೂ ಅಂತ ಹೇಳ್ತಿರೇನೋ, ಸರಿ ಆಗ್ಲಿಲ್ಲ, ಇದು ಸರಿ ಆಗ್ಲಿಲ್ಲ ಅಂತ ಹೇಳ್ತಾರೇನೋ ಅನ್ನೋ ಭಯದಿಂದ ಹಗಲ ರಾತ್ರಿ ಅಭ್ಯಾಸ ಮಾಡೋದು, ಓದುದು, ಮತ್ತೆ ಆ ಪ್ರಸಂಗ ಪದ್ಯಗಳು ಬಾಯ್ಪಾಟ್ ಮಾಡೋದು. ನಂಗೆ ಮೊದಲ ಪದ್ಯಗಳು ಗೊತ್ತಿಲ್ಲದೆ ಇದ್ರೆ ಅರ್ಥ ಹೇಳುವುದೇ ಹೇಗೆ ಅಂತ ಯೋಚನೆ ಮಾಡೋದು, ಇಂಥದ್ದೆಲ್ಲ ಮಾಡ್ತಿದ್ದೆ. ಆಮೇಲೆ ನಾನು ಚಾಲೆಂಜಸ್ ಅಂತ ಯಾರಿಗೂ ಪೈಪೋಟಿ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ನಾನಾಯ್ತು, ನನ್ ಕೆಲಸ ಆಯ್ತು ಅಷ್ಟೇ. ಹಾಗಂತ ಸ್ಟಡಿ ಮಾಡ್ತಾ ಇರ್ತಿದ್ದೆ. ಈಗ ಬಹಳ ದೊಡ್ಡ ಹೆಸರಲ್ದೇ ಇದ್ರು ಒಂದು ಮಟ್ಟಕ್ಕೆ ಇರ್ಲಿ ಅನ್ನೋ ಇದರಿಂದ ಅಭ್ಯಾಸ ಮಾಡ್ತಾ ಇದ್ದೆ. ಅಮೃತೇಶ್ವರಿ ಮೇಳದಲ್ಲಿ ಇದ್ದಾಗ ನನಗೆ ಒಳ್ಳೆ ಹೆಸರಿತ್ತು. ಹಾಗಾಗಿ ಸಾಲಿಗ್ರಾಮ ಮೇಳಕ್ಕೆ ಆಫರ್ ಬಂದದ್ದು. ಅಲ್ಲಿ ಹೋದ್ಮೇಲೆ ಹಾಗೆ ಯಾಜಿಯವರಿದ್ರು, ಕೊಂಡದಕೊಳ್ಳಿಯವರಿದ್ರು, ಬಿಡಿಯೂರು ಕೃಷ್ಣಮೂರ್ತಿಯವರಿದ್ರು, ಜಲವಳ್ಳಿ ವಿದ್ಯಾಧರಿದ್ರು, ತೋಟಿಯವರಿದ್ರು, ನಿರ್ಜಡ್ ಚಂದ್ರ, ಪ್ರವೀಣಣ್ಣ, ಇವರೆಲ್ಲ ಇದ್ರು. ಆಗ ನನಗೊಂದ್ ರೀತಿ ಭಯ, ನಾನು ಇಷ್ಟು ದೊಡ್ಡ ಮೇಳಕ್ಕೆ ಬಂದಿದ್ದೇನೆ ಅಂತ. ಆದ್ರೆ ನನಗೆ ಯಾರು ತೊಂದರೆ ಕೊಡ್ಲಿಲ್ಲ. ಮತ್ತೆ ನಾನು ಕೇಳಿದ್ರು ಹೇಳಿಕೊಡ್ತೀನಿ. ನಿರ್ಜಡ್ ಚಂದ್ರನಂತೂ ತುಂಬಾ ಹೇಳಿಕೊಡ್ತಿದ್ದೆ ನನಗೆ.
ಆಮೇಲೆ ಯಾಜಿಯವರು ಕೊಂಡದಗುಳಿಯವ್ರ ಹತ್ರ ಹೋಗ್ಲಿಕ್ಕೆ ನಮ್ಗೆ ಸ್ವಲ್ಪ ಭಯ. ಆದ್ರೆ ಅವರು ಕರೆದು ಹೇಳ್ತಿದ್ರು, ರಂಗಸ್ಥಳದಲ್ಲಿ ನಿಲ್ಲುವುದು ಇದನ್ನೆಲ್ಲ ಹೇಳಿಕೊಡ್ತಾ ಇದ್ರು. ಹಾಗಾಗಿ ನನಗೆ ತೀರಾ ಯಾರು ಪೈಪೋಟಿ ಕೊಡ್ಲಿಕ್ಕೆ ಇದ್ ಮಾಡ್ಲಿಕ್ಕೆ ಬರ್ಲಿಲ್ಲ. ಆದ್ರೆ ನಾ ಸ್ಥಾಯಿಯಾಗಿ ನಿಲ್ಲಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ಅಭ್ಯಾಸ ಮಾಡ್ತಾ ಹೋರಾಟ ಕೊಟ್ಟಿದ್ದೇನೆ. ಬಿಟ್ರೆ ಅಡಿಮೇಲ್ ಮಾಡಬೇಕು ಅನ್ನೋ ಉದ್ದೇಶ ನನಗೆ ಇರ್ಲಿಲ್ಲ, ಈಗಲೂ ಇಲ್ಲ. ಒಬ್ಬ ಸಾಧಕ ಸಾಧನೆಯ ಮೆಟ್ಟಿಲನ್ನ ಏರ್ತಾ ಇರ್ಬೇಕಿದ್ರೆ ಮೊದಲನೇ ಮೆಟ್ಟಿಲೇ ಬರುವಂತದ್ದು ಆ ಟೀಕೆ, ಅವಮಾನ, ಬೇಸರ, ಅಥವಾ ಇದು ನನ್ನ ಕಪ್ ಆಫ್ ಟೀ ಅಲ್ವೇನೋ ಅನ್ನೋದು. ಇದು ಯಕ್ಷಗಾನ ಅಂತಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಇರುವಂತದ್ದೇ. ಸೊ ನಿಮಗೆ ಇಂತಹದ್ದ ಕಹಿ ಅನುಭವ ಅಥವಾ ಬೇಸರದ ಘಟನೆಯನ್ನ ನೆನಪಿಸೋದಾದ್ರೆ? ಕಲಾವಿದನಿಗೆ ಮಾನ, ಅಪಮಾನ ಮತ್ತೆ ಸನ್ಮಾನ ಈ ಮೂರು ಇದ್ದೇ ಇರ್ತದೆ. ಅದು ನಾವು ಸಹಿಸಿಕೊಳ್ಬೇಕಾಗ್ತದೆ, ಕೆಲವು ಸಲ ನೋವಾಗುತ್ತದೆ. ಸಾಮಾನ್ಯ ಬಹುಶಃ ಪ್ರತಿಯೊಬ್ಬ ಕಲಾವಿದನ ಬದುಕಿನಲ್ಲಿಯೂ ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿಯೂ ಅವಮಾನ ಎನ್ನುವುದು ಇದ್ದೇ ಇರ್ತದೆ. ಆ ಲೆಕ್ಕದಲ್ಲಿ ನನಗೆ ತೀರಾ ಹಾಗೆ ಯೋಚನೆ ಮಾಡುವುದಿದ್ರೆ ಒಂದು ಘಟನೆ ನೆನಪು ಮಾಡ್ಕೊಳ್ಬಹುದು. ನಾನು ನೀಲಾವರ ಮೇಳದಲ್ಲಿ 1 ವರ್ಷ ಇದ್ದೆ. ಆ ವರ್ಷ ಮುಗೀತಾ ಇರುವ ಹೊತ್ತಿಗೆ ಒಂದು ಘಟನೆ ನಡೆಯಿತು. ಒಂದು ದಿವಸ ನಾಗಶ್ರೀ ಪ್ರಸಂಗ, ನನ್ನದು ಶಿಥಿಲ. ಸುಮಾರು ಸಾರಿ ಆ ವೇಷ ಮಾಡಿದ್ದೆ. ಅದರಲ್ಲಿ ಶಿಥಿಲ ಒಂದು ಪದ್ಯ ಬರ್ತದೆ. ಅಹಹ ಕೇಳಿದೆ ಮಿತ್ರ, ಬಾಲಯಂದೇ ನುಡಿ ವಿಚಿತ್ರ, ಗ್ರಹಿಸೆ ಮತಿಹೀನ ಹೀಕೆ, ನಾರಿಯಲ ಸಹವಾಸ ನನಗೆ ಬೇಕೆ ಅಂತ ಒಂದು ಶುಭ್ರಮ್ಮನ ಜೊತೆಗೆ ಹೌದೌದು ಸಂಭಾಷಣೆ ಮಾಡುವಾಗ ದಾರಿಕೆ ಮತ್ತು ಕೈರವ ಬಂದಾಗ ಅದೊಂದು ಪದ್ಯ ಬರ್ತದೆ. ನಾನು ಆ ಪದ್ಯಕ್ಕೆ ಅರ್ಥ ಹೇಳ್ತಾ ಮಧ್ಯೆ ಒಂದು ಗಾದೆ ಮಾತನ್ನ ಹೇಳ್ತಿದ್ದೆ. ಒಂದು ಗಾದೆ ಮಾತು ಉಂಟು, ಯಾರ ಸಹವಾಸವನ್ನಾದ್ರೂ ಮಾಡಬಹುದು, ನೀನು ಮಾರುವವಳ ಸಹವಾಸ ಸಲ್ಲ ಅಂತ ಒಂದು ಗಾದೆ ಮಾತು ಉಂಟು. ಯಾಕೆ ಕೇಳಿದ್ರೆ, ನೀನ್ ಮಾರುವವಳ ಹೊಲಸಾಗಿರ್ತದೆ, ಮೀನು ವಾಸನೆ ಬರ್ತದೆ, ದುರ್ಗಂಧ ಇರುತ್ತೆ. ಹೌದು, ಅವಳು ಸಹವಾಸ ಮಾಡಿದ್ರೆ ನಮ್ಮಯ್ಯೂ ಹೊಲಸಾಗ್ತದೆ ಅಂತ ಹೇಳುವ ಭಾವಾರ್ಥದಲ್ಲಿರುವ ಗಾದೆ. ನಾನು ಆ ಪದ್ಯಕ್ಕೆ ಉಳಿದ ಅರ್ಥ ಹೇಳ್ತಾ ಅದನ್ನ ಹೇಳ್ತಿದ್ದೆ. ನಾ ಯಾರ ಸಹವಾಸವನ್ನಾದ್ರೂ ಮಾಡಿ ಏನು, ನೀನು ಮಾರುವವಳ ಸಹವಾಸ ಯಾವ ಕಾಲಕ್ಕೂ ಮಾಡ್ಲಿಕ್ಕಿಲ್ಲ. ಯಾಕೆ? ಮೈಯೆಲ್ಲ ಹೊಲಸಾಗ್ತದೆ ಎಂಬ ಕಾರಣಕ್ಕೆ ಅಂತ ಹೇಳ್ತಿದ್ದೆ ನಾನು. ಅದಕ್ಕೆ ಚಪ್ಪಳೆ ಎಲ್ಲ ಬೆಳೆತಿತ್ತು. ಹಾಗೆ ಒಂದು ಬಹುಶಃ ಇದನ್ನೆಲ್ಲ ಎಲ್ಲಿಯೋ ಒಬ್ಬ ಕೇಳಿದ್ದ ಅಂತ ಕಾಣ್ತಾ, ಅಥವಾ ಯಾರೋ ಅವನಿಗೆ ಚುಚ್ಚಿ ಕೊಟ್ರು ಏನೋ ಗೊತ್ತಿಲ್ಲ. ಇದು ಅಂಬಿಗರಿಗೆ ಅವಮಾನ ಆಯ್ತು ಅನ್ನೋ ಲೆಕ್ಕದಲ್ಲಿ ಅವ ಭಾವಿಸಿದ್ದು. ನಾನು ಅವಮಾನ ಆಗ್ಬೇಕನ್ನೋ ಉದ್ದೇಶದಿಂದ ಅಲ್ಲ, ಗಾದೆ ಮಾತನ್ನ ಹೇಳಿದ್ದೆ ಅಷ್ಟೇ. ಹಾಗೆ ಚಿಂತನೆ ಮಾಡಿಕೊಂಡು ಆ ಪದ್ಯಕ್ಕೆ ಅರ್ಥ ಹೇಳ್ತಾ ಇದ್ದೆ. ನಮ್ಮ ಚೌಕಿ ಕಡೆಯಿಂದ ಒಬ್ಬ ಬಂದ, ದೊಡ್ಡ ದೈತ್ಯ ಬೈತಾ ಬಂದ. ನನಗೆಂತ ಗೊತ್ತಿಲ್ಲ, ಯಾರಿಗೂ ಬೈತಾ ಬಂದಿರ್ಬೋದು ಅಂತ. ಅವ ಬಂದ ನೇರ ರಂಗಸ್ಥಳಕ್ಕೆ ಬಂದಿದ್ದಾನೆ. ಅದು ಶೂ ಹಾಕೊಂಡು ಬಂದಿದ್ದಾನೆ, ಟೈಟ್ ಆಗಿದ್ದಾನೆ. ಏನು ನಿನಗೆ ಮಗುವಿನ ಹೆಣ್ಣು ಮಕ್ಕಳಾಗ್ತದೆ, ಇಲ್ಲಿ ನೀನ್ ಮಾಡುವ ಸಹವಾಸ ಅಂತ ಹೇಳ್ತೀನಿ ನೀನು, ಹಾಗೆ ಹೀಗೆ ಬಾಯಿ ಬಂದಾಗ ಹೇಳ್ತಾ ಹೊಡಿಲಿಕ್ಕೆ ಬಂದದವ, ಹೊಡಿಲಿಕ್ಕೆ ಬಂದದ್ದು. ನಾನು ಬೆಪ್ಪ ಕೂತ್ಬಿಟ್ಟಿದ್ದೀನಿ, ನನಗೆ ಮಾತು ಹೊರಡುವುದಿಲ್ಲ, ನನಗೆ ಎಂತದ್ದು ಗೊತ್ತಿಲ್ಲ. ಆಯ್ತಾ, ನನ್ನ ಲೆಕ್ಕ ಹೊಡಿತಾನೆ ಅಂತ. ಆಯ್ತಾ, ನಾ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದ್ರೆ ಚಂಡಿಗೆ ರಾಕೇಶ್ ಅಣ್ಣ ಇದ್ರು, ಅವರು ಎದ್ದು ಬಂದು, ಹಾಗಲ್ಲ ಇವ್ರೆ, ಅದರ ಮೊದ್ಲಿಂದ ಹೇಳ್ತಾ ಇದ್ದಾವ, ಹಾಗೆ ಜಾತಿಗೆ ಅವಮಾನ ಮಾಡ್ಬೇಕು ಅಂತ ಅಲ್ಲ,
ಗಾದೆ. ಗಾದೆ ಅದು ಇಲ್ಲ, ನಾವು ಕೇಳುವುದೇ ಇಲ್ಲ, ಅದು ಹಾಗೆ ಹೀಗೆ ಅಂತೇಳಿ ಶುರು ಮಾಡಿದೆ. ಆಗ ಮತ್ತೆ ಎಲ್ಲ ಒಟ್ಟಾಗಿ ಅವತ್ತಿನ ಆಟ ಕಡೆಗೆ ಯಜಮಾನ್ರು ಫೋನ್ ಮಾಡಿದ್ರು. ಯಜಮಾನ್ರು ಫೋನ್ ಮಾಡಿದ ಕೂಡಲೇ ಯಜಮಾನ್ರು ಆಟ ನಿಲ್ಲಿಸಿ ಅಂತ ಹೇಳಿದ್ರು. ಕಡೆ ಯಜಮಾನ್ರು ಬಂದು ಆಟ ಮಾಡುದಿಲ್ಲ, ಆಟ ನಿಲ್ಲಿಸ್ರು. ಕಡೆ ಅವ ಎಂಥದ್ದೋ ಪೆಟ್ಟು ಮಾಡ್ಕೊಂಡ ಹೀಗೆಲ್ಲ ಸುದ್ದಿ ಉಂಟು. ಆದ್ರೆ ಬೇಜಾರಾಯ್ತು, ತುಂಬಾ ಬೇಜಾರಾಯ್ತು. ಯಾಕಂದ್ರೆ ನಾನು ಕಡೆಗೆ ಯೋಚನೆ ಮಾಡಿದೆ, ನಾನು ಹೇಳಿದ್ದ ಅರ್ಥದಲ್ಲಿ ಅಲ್ಲದೆ ಇದ್ರು ಇದರಿಂದ ಬಹುಶಃ ಅವ್ನು ತಿಳ್ಕೊಂಡಿದ್ದ ಅರ್ಥವೇ ಬೇರಲ್ಲ. ಇದು ಜಾತಿಗೆ ಅವಮಾನ ಮಾಡದ, ಅದು ಈಗ ಇವರಿಗೆ ಯಾವುದು ರತಿ ಕಲ್ಯಾಣ ಪ್ರಸಂಗದಲ್ಲಿ ಇವರು ನಾಪಿತರಿಗೆ ಅವಮಾನ ಆಯ್ತು ಈ ಸಲ ಒಂದು ಇದೆಲ್ಲ ಹಾಗೆ ಆಯ್ತು. ಅದೊಂದು ಬೇಸರದ ಸಂಗತಿ. ಮತ್ತೆ ಬಿಟ್ರೆ ಹಾಗೆ ಬಹಳ ನೋವು ಪಡುವಂಥದ್ದು ಎಂಥದ್ದು ನನಗೆ ಎಲ್ಲಿಯೂ ಆಗಲಿಲ್ಲ, ಎಲ್ಲಿಯೂ ಅವಮಾನ ಆಗಲಿಲ್ಲ. ಸಂತೋಷ ಪಡುವಂಥದ್ದು ಬಹಳ ಕಡೆ ಆಗಿದೆ. ತುಂಬಾ ಸಂತೋಷ ತುಂಬಾ ಸಂತೋಷ. ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆಗೆ ಇರೋಂತ ಅತ್ಯಂತ ಮಧುರವಾದ ಕ್ಷಣ. ಹೌದೌದು. ಯಾಕಂದ್ರೆ ಈಶ್ವರಿ ಪರಮೇಶ್ವರಿ ವರ್ಷ ನಂದು ರಾಜವರ್ಮ ಉಡುಪಿಯಲ್ಲಿ ಆದಾಗ ನಾನು ಒಂದು ಗೆದ್ದೆ ನಿಂದತೆ ಹಿಗ್ಗಬೇಡ ಆ ಪದ್ಯಕ್ಕೆ ಕುಣಿದು ನಿಂತ ಮೇಲೆ ಸಭೆಯಿಂದ ಎದ್ದು ಬರುವ ವರ್ಷ 10,000 ಸಂಬಳ ಜಾಸ್ತಿ ಆಯ್ತು ನನಗೆ, ಹಾಗೆ ಖುಷಿಯಿಂದ ಹೇಳಿದ್ದು. ತುಂಬಾ ಖುಷಿ ಆಯ್ತು. ಇಂಥ ಸಂತೋಷ ಪಡುವ ಸಂದರ್ಭ ತುಂಬಾ ಬಂದಿದೆ. ಮಂಕಿ ಅವರೇ, ಬದಲಾದ ಕಾಲಘಟ್ಟಕ್ಕೆ ಯಕ್ಷಗಾನವು ಕೂಡ ತನ್ನ ಸ್ವರೂಪವನ್ನ ಬದಲಾಯಿಸಿಕೊಳ್ತಾ ಹೋಗುತ್ತೆ. ಅಂದ್ರೆ ನಿಮ್ಮ ಅನುಭವಕ್ಕೆ ಬಂದಿರಬಹುದು, 20 ವರ್ಷದ ಹಿಂದೆ ಇದ್ದ ಯಕ್ಷಗಾನಕ್ಕೂ ಈಗಿನ ಯಕ್ಷಗಾನಕ್ಕೂ ತುಂಬಾ ಅಜಗಜಾಂತರ ಇರುತ್ತೆ. ಪ್ರೇಕ್ಷಕನು ಕೂಡ ಬದಲಾಗ್ತಾ ಇರ್ತಾನೆ. ಇಂಥದ್ದಕ್ಕೆ ಕಲಾವಿದ ತನ್ನನ್ನ ತಾನು ಹೇಗೆ ಅಪ್ಡೇಟ್ ಮಾಡ್ಕೊಳ್ಬೇಕು ಅಥವಾ ನೀವು ಹೇಗೆ ಮಾಡ್ಕೊಂಡಿದ್ದೀರಿ? ಪ್ರಪಂಚ ಬದಲಾಗುತ್ತಾ ಇರ್ತದೆ, ಹೌದು, ಮನುಷ್ಯರು ಬದಲಾಗ್ತಾ ಇರ್ತಾರೆ. ಹಾಗೆ ಕಲೆಯಲ್ಲಿಯೂ ಸ್ವಲ್ಪ ಬದಲಾವಣೆ ಬಂದರೆ ಅದು ಅಪರಾಧ ಅಲ್ಲ. ಯಾಕಂದ್ರೆ ಈಗ ಯಕ್ಷಗಾನದ ಹೊರತಾಗಿ ಉಳಿದ ಸಿನಿಮಾವೋ ಅಥವಾ ನಾಟಕವೋ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಬರ್ತಾವಲ್ಲ ಟಿವಿಯಲ್ಲಿ, ಅವರೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಕೊಟ್ಟಾಗ ಅವುಗಳ ಜೊತೆಯಲ್ಲಿ ನಾವು ನಮ್ಮ ಸ್ಥಾನವನ್ನು ಉಳಿಸಿಕೊಳ್ಬೇಕು ಅಂತಾದ್ರೆ ನಾವು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಹೌದು, ಸ್ವಲ್ಪ ಹೋರಾಟ ಮಾಡಬೇಕು, ಅಪ್ಡೇಟ್ ಆಗಲೇಬೇಕಾಗುತ್ತದೆ. ಹಾಗಂತ ಯಕ್ಷಗಾನವನ್ನೇ ಬದಲು ಮಾಡ್ತಾ ಹೋಗುದಲ್ಲ. ಈಗ ಒಂದು ಮೂರ್ತಿಯಲ್ಲಿ ಒಂದು 10 ಹಾರ ಇದ್ರೆ 10ರೊಟ್ಟಿಗೆ 1 ಸೇರಿಸಿರೋದು ಅಪರಾಧ ಅಲ್ಲ. ಆ 10ನ್ನು ತೆಗೆದು 1 ಸೇರಿಸಿದ್ರೆ ಮಾತ್ರ ಅದು ವಿಕಾರ ಆಗಿ ಕಾಣುವುದು. ಹಾಗೆ ಯಕ್ಷಗಾನದಲ್ಲಿ ಸ್ವಲ್ಪ ನಾವೀನ್ಯತೆ ಈ ಕಾಲಕ್ಕೆ ಸರಿಯಾಗಿ ಕೊಡ್ತಾ ಬಂದ್ರೆ ಒಳ್ಳೆಯದು ಅಂತ ಅನ್ನಿಸ್ತದೆ. ನಾನು ವಿಶೇಷವಾದನ್ನ ಕೊಡ್ಲಿಕ್ಕೆ ಆಗದೇ ಇದ್ರು ಸಹ ಆ ಹೊತ್ತಿಗೆ ಆ ಪ್ರೇಕ್ಷಕರಿಗೆ ಯಾವ್ದು ಬೇಕು, ಆ ಪ್ರೇಕ್ಷಕರ ಮೆಂಟಾಲಿಟಿ ಯಾವ ರೀತಿ ಉಂಟು ಅದನ್ನು ನೋಡಿಕೊಂಡು ವ್ಯವಹರಿಸುವುದು. ಅಂದ್ರೆ 20 ವರ್ಷದ ಹಿಂದೆ ಹೇಗೆ ಸೌಲಭ್ಯ ಇತ್ತು ಯಕ್ಷಗಾನದಲ್ಲಿ, ಇವತ್ತು ಹೇಗಾಗಿದೆ? ಈಗ ಸೌಲಭ್ಯಗಳು ಹೆಚ್ಚಾಗಿದೆ. ಮೊದಲು ಸೌಲಭ್ಯಗಳು ಬಹಳ ಕಡಿಮೆ ಇತ್ತು. ನಮಗೆ ಯಕ್ಷಗಾನಕ್ಕೆ ಹೋಗ್ಲಿಕ್ಕೂ ಬರ್ಲಿಕ್ಕೂ ತುಂಬಾ ಕಷ್ಟ ಆಗ್ತಿತ್ತು. ಅಲ್ಲಿ ಹೋದ್ಮೇಲೆ ತುಂಬಾ ಕೆಲಸ, ಯಾಕಂದ್ರೆ ಆಗ ಅಟ್ಟೆ ಕಟ್ಟುವುದಾಗಿತ್ತು. ಈಗ ಎಲ್ಲ ರೆಡಿಮೇಡ್ಗಳು, ಲಾರಿಯ ಮೇಲೆ. ಹೌದು, ತುಂಬಾ ಕಷ್ಟ ಆಗ್ತಿತ್ತು. ಈಗ ಹಾಗಲ್ಲ. ಮತ್ತೆ ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ಮನೆಗೆ ಬಂದ್ರೆ ಹೆಚ್ಚು. ಈಗ ಹಾಗಲ್ಲ, ವಾರಕ್ಕೆ 3 ದಿವಸ 4 ದಿವಸ ನಾವು ಮನೇಲೇ ಇರ್ತೇವೆ. ಹಾಗಾಗಿ ಈಗ ಅಷ್ಟು ಕಷ್ಟ ಅನಿಸುದಿಲ್ಲ ನಮಗೆ. ಆ ಅನುಭವ ಇರುವುದರಿಂದ ಈಗ ನಮಗದ ಹೊಸ್ತು ಅಂತ ಅನಿಸುವುದಿಲ್ಲ, ಕಷ್ಟ ಅಂತ ಅನಿಸುವುದಿಲ್ಲ. ನಿಮ್ಮ ಯಕ್ಷಗಾನದ ರೋಲ್ ಮಾಡೆಲ್ ಯಾರು ಅಂತ ಕೇಳಬಹುದಾ? ನೀವು ಯಾರನ್ನ ಅನುಸರಿಸಲಿಕ್ಕೆ ಇಷ್ಟಪಡ್ತೀರಿ? ನನಗೆ ರೋಲ್ ಮಾಡೆಲ್ ಅಂತ ಯಾರೂ ಇಲ್ಲ. ಮೊದಲು ನಾವು ಇಷ್ಟಪಡೋದೇನು ಕೇಳಿದ್ರೆ ನಾನಾಗ್ಬೇಕು. ಈಗ ಮತ್ತೊಬ್ಬನಂತ ನಾನಾಗುದಿದ್ರೆ ಮತ್ತೆ ನಾನಿದ್ದು ಪ್ರಯೋಜನ ಅಂತದ್ದು. ಯಾಕಂದ್ರೆ ನಾವೆಲ್ಲ ಒಂದೇ ಪೀಸು, ನನ್ನ ಆಗಿರುವುದು ಒಂದೇ ಪೀಸು, ನಿಮ್ಮ ಆಗಿರುವುದು ಒಂದೇ ಪೀಸ್ ಅಲ್ವಾ? ನೀವಾಗಿರ್ಬೇಕು, ನಾವಾಗಿರ್ಬೇಕು. ಹಾಗಂತ ದೊಡ್ಡ ಕಲಾವಿದರ ಅನುಸರಣೆ ಮಾಡಿದ್ರೆ ಅದು ಅಪರಾಧ ಅಲ್ಲ. ಪ್ರತಿಯೊಬ್ಬರು ಮಾಡೋವ್ರೆ. ಈಗ ಸಣ್ಣ ಮಗು ಅದು ಅಪ್ಪ ಅಮ್ಮನ ಅನುಕರಣೆ ಮಾಡ್ತಾ ಹೋಗ್ತದೆ. ಆಮೇಲೆ ನಾವು ಬೆಳೆದು ನಿಂತಾಗ ಒಂದು ಹಂತಕ್ಕೆ ಬರುವಲ್ಲಿವರೆಗೆ ಅನುಕರಣೆ ಒಳ್ಳೆಯದೇ. ಅದು ಪ್ರತಿಯೊಬ್ಬರೂ ಹಾಗೆ. ಯಾವ ವ್ಯಕ್ತಿ ಆಗಲಿ, ಯಾವ ಉದ್ಯೋಗ ಬೇಕಾದ್ರೆ ತಗೊಳ್ಳಿ, ಅದರಲ್ಲಿ
ಅವ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವಲ್ಲಿವರೆಗೆ ಮತ್ತೊಬ್ಬರ ಅನುಕರಣೆ ಮಾಡಿಯೇ ಮಾಡ್ತಾನೆ. ಅನಿವಾರ್ಯ. ಹೌದು. ನಿಂತ ಮೇಲೆ ಅನುಕರಣೆ ಒಳ್ಳೆದು, ಅನುಸರಣೆ ಒಳ್ಳೆದು. ನಾನು ಎನ್ನುವುದನ್ನು ಸ್ಥಾಪಿಸಬೇಕು. ಯಾವಾಗ್ಲೂ ಇನ್ನೊಬ್ರು ಡಿಟ್ಟು ಕಾಪಿ ಮಾಡ್ತಾ ಇದ್ರೆ ಇವನ ವ್ಯಕ್ತಿತ್ವಕ್ಕೆ ಬೆಲೆ ಇರುವುದಿಲ್ಲ. ಈಗ ರಾಜ್ಕುಮಾರ್ ಅಂತ ಹೇಳಿದ್ರೆ ಅವರು ಒಬ್ಬರೇ ಅವರಾಗೆ ನಾನು ಮಾಡ್ತೇನೆ ಆಗೋದು ಕಷ್ಟ, ಸಾಧ್ಯ ಇಲ್ಲ. ಆದ್ರೂ ಅವರಷ್ಟು ಬೆಲೆ ನಮ್ಗೆ ಸಿಗುವುದಿಲ್ಲ. ಹಾಗಾಗಿ ಮೊದಲು ನಾವು ಆಗ್ಬೇಕು, ನಮ್ಮ ಸ್ಥಾನ ಉಳಿಸಿಕೊಳ್ಬೇಕು. ಬಿಟ್ರೆ ಈಗ ರೋಲ್ ಮಾಡೆಲ್ ಅಂತ ಹೇಳಿದ್ರೆ ಯಾರಲ್ಲಿ ಯಾವುದು ಒಳ್ಳೇದುಂಟು ಅದನ್ನೆಲ್ಲ ನಾವು ಬಳಸಿಕೊಂಡದ್ದು ಅಪರಾಧ ಅಲ್ಲ. ಎಲ್ಲಾ ಮೂಲಗಳಿಂದಲೂ ಒಳ್ಳೇದು ಬರಲಿ ಅಂತ ನಾವು ಆಶಿಸುವುದು ನಮ್ಮ ಸಂಸ್ಕೃತಿ. ಯಾರ್ಯಾರಲ್ಲಿ ಯಾವುದು ಒಳ್ಳೆ ಗುಣ ಉಂಟೋ ಅದನ್ನೆಲ್ಲ ಪ್ರಯತ್ನ ಪಡುವುದು ಆದಷ್ಟು. ಅದು ನಮಗೆ ಬಂದೇ ಬರ್ತದೆ ಅಂತಲ್ಲ. ಯಾರಾದರೂ ಒಂದು ಇಂತಹ ಪಾತ್ರ ಮಾಡಿದ್ರೆ, ಈಗ ಯಾಜಿಯವರು, ಕೊಂಡದಕೊಳ್ಳಿಯವರು ಇಂತಹ ಪಾತ್ರಗಳು ಮಾಡಿದಾಗ ಹಾಗೆ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೆ ನಾವು ಮಾಡ್ತೇವೆ. ಅಷ್ಟು ಆಗದೇ ಇರ್ಬೋದು, ಆದ್ರೆ ಮಾಡುವ ಪ್ರಯತ್ನ ಮಾಡ್ತೇವೆ. ಯಾಕಂದ್ರೆ ದೊಡ್ಡವರ ಆದರ್ಶ, ದೊಡ್ಡವರ ದಾರಿ ನಮಗೆ ಅದು ಬೇಕೇ ಬೇಕು, ಪ್ರತಿಯೊಬ್ಬರಿಗೂ ಬೇಕು. ಇಲ್ಲ ಅವ್ರ ದಾರಿಯನ್ನೇ ಬಿಟ್ಟು ಹೋಗ್ತೇನೆ, ಇಲ್ಲ, ದಾರಿ ಬೇಕು, ದಾರಿ ಅದೇ. ಅಲ್ಲಿ ಬೇಕಾದ್ರೆ ಹೊಸತು ಸ್ವಲ್ಪ ಏನಾದ್ರೂ ನಮ್ದು ವೈಯಕ್ತಿಕವಾಗಿ ಕೊಡ್ಬೋದು ಅಷ್ಟೇ. ರೂಟ್ ಅದೇ ಇರ್ಬೇಕು. ರಾತ್ರಿ ಬೆಳಗಳಿಗೂ ನಿದ್ದೆ ಬಿಡ್ಬೇಕು, ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ಬೇಕು, ಅದರ ಮಧ್ಯೆ ಪ್ರಸಂಗವನ್ನು ಅಥವಾ ಪುರಾಣವನ್ನ ಅಧ್ಯಯನ ಮಾಡ್ಬೇಕು. ಇದನ್ನೆಲ್ಲ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಇದು ಕೂಡ ಒಬ್ಬ ಕಲಾವಿದನಿಗೆ ಚಾಲೆಂಜ್ ಏನೆ. ಯಕ್ಷಗಾನ ಕಲಾವಿದನಿಗೆ ಅವ ಬ್ಯಾಲೆನ್ಸ್ ಮಾಡೋದಕ್ಕಿಂತಲೂ ಅವನ ಹೆಂಡತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಅನಿವಾರ್ಯ, ಬದುಕಿಗೆ ಅದು ಅನಿವಾರ್ಯ. ಯಾಕಂದ್ರೆ ಒಂದನ್ನು ಪಡೆಯಬೇಕಿದ್ರೆ ಮತ್ತೊಂದು ಕಳ್ಕೊಳ್ಬೇಕಾದದ್ದು ಅನಿವಾರ್ಯ. ಹಾಗೆ ನಿಜವಾಗಿ ಯಕ್ಷಗಾನ ಕಲಾವಿದನಿಗೆ ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಅದವನ ಭಾಗ್ಯವೇ ಹೌದು. ಯಾಕಂದ್ರೆ ಅವರಿಗೆ ಎಲ್ಲಿ ಹೋಗ್ಬೇಕಂತ ಇರ್ತದೋ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾವ್ದಾದ್ರು ಒಂದು ಫಂಕ್ಷನ್ ಹೋಗ್ಬೇಕು ಅಂತಿದ್ರೆ ಆ ದಿವಸಕ್ಕೆ ನಮ್ಗೆ ಯಾವ್ದಾದ್ರು ಒಂದು ಹೊಸ ವೇಷ ಬಂದಿರ್ತದೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಾಗ್ತದೆ. ಕೆಲವು ಸಲ ಇವರು ಯಾವಾಗ ನೋಡಿದ್ರು ಓದ್ಬೇಕು ಅಂತ ಇರ್ತಾರೆ, ಕೆಲಸ ಉಂಟು ಅಂತ ಹೇಳ್ತಾರೆ ಅಂತ ಅನ್ನಿಸ್ತದೆ ಹೆಂಗಸರಿಗೆ. ಆದ್ರೆ ನಮ್ಮ ಸಮಸ್ಯೆ ಏನು ಎನ್ನುವುದು ಅವ್ರಿಗೆ ಅರ್ಥ ಆದ್ರೆ ಅಷ್ಟು ಸಮಸ್ಯೆ ಆಗುವುದಿಲ್ಲ. ಬ್ಯಾಲೆನ್ಸ್ ಮಾಡ್ಬೇಕಾದ್ದು ಅನಿವಾರ್ಯ. ಈ ಯಕ್ಷಗಾನ ಕಲಾವಿದ್ರು ಮಾತ್ರ ನಿದ್ರೆ ಬಿಡುವುದಂತಲ್ಲ. ಈಗ ಲಾರಿ ಡ್ರೈವರು ನಿದ್ರೆ ಬಿಡ್ತಾರೆ, ಅವ್ರು ಎಷ್ಟು ದಿವಸ ಮನೇಲಿರ್ತಾರೆ ಪಾಪ, ಬೇಡ. ಬೋಟ್ಗೆ ಹೋಗೋರು 3-4 ತಿಂಗಳು ಮನೆಗೆ ಬರುವುದಿಲ್ಲ. ಆ ಮಟ್ಟಿಗೆ ಈಗಿನ ಯಕ್ಷಗಾನ ಕಲಾವಿದರಂತೂ ವಾರಕ್ಕೆ 5-6 ದಿವಸ ಮನೆಯಲ್ಲೇ ಇರ್ತಾರೆ. ಅದರಿಂದ ಅಷ್ಟು ಸಮಸ್ಯೆ ಆಗುವುದಿಲ್ಲ. ಈಗ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾದದ್ದು ಎಲ್ಲಾ ರಂಗದಲ್ಲೂ ಇದ್ದದ್ದೇ ಅಲ್ವ. ಎಲ್ಲ ನಾವು ಫಾರಿನ್ಗೆ ಹೋದ್ರೆ ಆಗ ಮನೇಲಿ ಇದ್ದೋಳು ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಬಡಗುತಿಟ್ಟಿನಲ್ಲಿ ನೃತ್ಯಕ್ಕೆ ಮತ್ತೆ ಅಭಿನಯಕ್ಕೆ ಮಾತ್ರ ಪ್ರಾಶಸ್ತ್ಯ ಕೊಡ್ತಾರೆ, ಮಾತುಗಾರಿಕೆ ತುಂಬಾ ಕಡಿಮೆ ಇರುತ್ತೆ ಅನ್ನೋದು ಒಂದು ವರ್ಗದ ಪ್ರೇಕ್ಷಕರ ಅಂಬೋಣ. ತೆಂಕುತಿಟ್ಟಿನ ಹಾಗೆ ಆ ಪುರಾಣದ ಅಧ್ಯಯನದ ಕೊರತೆ ಇದೆ ಅನ್ನೋದು ಅವರ ಅಭಿಪ್ರಾಯ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಆ ಆಕ್ಷೇಪ ಉಂಟು. ಈಗ ಹಾಗಿದ್ರೆ ನೃತ್ಯ ಅಭಿನಯ ನಮ್ಮಲ್ಲಿ ಹೆಚ್ಚು ಅಂತಲ್ವಾ? ಹೌದು. ಆ ಕಡೆ ನೃತ್ಯ ಕಡಿಮೆ ಅಲ್ಲ, ಅಭಿನಯ ಕಡಿಮೆ ಅಲ್ವ, ಮಾತು ಹೆಚ್ಚಲ್ಲ. ಹಾಗೆ ಎಲ್ಲ ಭೂಮಿಯಲ್ಲೂ ಒಂದೇ ರೀತಿ ಬೆಳೆ ಬೆಳೆಯುವುದಿಲ್ಲಲ್ಲ. ಇಲ್ಲಿ ನೃತ್ಯ ಅಭಿನಯ ಹೆಚ್ಚಿದ್ದಾಗ ಮಾತು ಹೆಚ್ಚಾಡಬೇಕಾದ ಅಗತ್ಯ ಇರುವುದಿಲ್ಲ. ಎಷ್ಟು ಬೇಕೋ ಅಷ್ಟು ಆಡಿದ್ರೆ ಸಾಕಾಗುತ್ತೆ. ನೃತ್ಯ ಮಾಡುವುದು ಅಂದ್ರೆ ಅಭಿನಯ ಮಾಡಿ ಅಭಿನಯದ ಜೊತೆಯಲ್ಲಿ ಹೆಚ್ಚು ಅಭಿನಯ ಮಾಡ್ತಾರೆ, ಅಷ್ಟೇ ಮಾತಾಡ್ತಾ ಹೋದ್ರೆ ಅದು ದೀರ್ಘ ಆಗ್ತದೆ. ಎಲ್ಲವನ್ನೂ ಒಂದು ಸಮ ಪ್ರಮಾಣದಲ್ಲಿ ಇರಿಸಿಕೊಳ್ಬೇಕು ಅನ್ನೋ ಕ್ರಮ ನಿಜವಾಗಿ ಒಂದು. ಈಗ ನಮ್ಮ ಅಭಿನಯ ಆಗ್ಲಿ ಮಾತಾಗ್ಲಿ ಒಂದು ಸಮ ಪ್ರಮಾಣದಲ್ಲಿ ಇದ್ರೆ ಬಹಳ ಒಳ್ಳೆಯದು. ಈಗ ತುಂಬಾ ಒಂದು ಅರ್ಧ ಗಂಟೆ ಕುಣಿದು 1 ನಿಮಿಷ ಮಾತಾಡಿದ್ರೆ ಅದು ಸ್ವಲ್ಪ ಕೊರತೆ, ಅದು ಅಪರಾಧವೇ. ಪುರಾಣ ಜ್ಞಾನ ಅಧ್ಯಯನ ಇಲ್ಲಿ ಇದ್ದವರಿಗೆ ಇಲ್ಲ ಅಂತಲ್ಲ, ಉಂಟು. ಆದ್ರೆ ಅವರಷ್ಟು ಇಲ್ಲದೆ ಇರ್ಬೋದು. ಕಾರಣ ಏನು ಕೇಳಿದ್ರೆ ಅದು ಪರಿಸರ. ನನ್ನ ಅನುಭವದ ಪ್ರಕಾರ ಪರಿಸರ. ಯಾಕಂದ್ರೆ ಸಾಮಾನ್ಯವಾಗಿ ತೆಂಕಿನಲ್ಲಿ ಅಲ್ಲಿ ಮದುವೆ ಆಗಲಿ ಮುಂಜೆ ಆಗಲಿ ಎಂಥದೇ ಒಂದು ಕಾರ್ಯಕ್ರಮ ಆಗಲಿ ಅಲ್ಲಿ ಯಕ್ಷಗಾನ ಅಥವಾ ತಾಳಮದ್ದಲೆ ಇಂಥದೆಲ್ಲ ಆಗ್ತಾ ಇರ್ತದೆ. ಅದು ಕೇಳಿ 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 ಆ ಮಕ್ಕಳಿಗೆ ಸಣ್ಣವಾಗ್ಲೇ ಅದು ಅಭ್ಯಾಸ ಆಗ್ಬಿಡ್ತದೆ.
ಪುರಾಣವನ್ನು ಕೇಳ್ತಾ ಇದ್ರೆ, ಮಾತಾಡೋದನ್ನ ತಾಳ್ಮದ್ಲಿ ಕೇಳ್ತಾ ಇದ್ರೆ ಇಂಥದ್ದು ನಾಲೆಜ್ ಬೆಳೀತಾ ಹೋಗ್ತದೆ. ಇಲ್ಲ ಈ ಕಡೆಯಲ್ಲಿ ಅಂತ ಕಾರ್ಯಕ್ರಮಗಳು ಬಹಳ ಕಡಿಮೆ, ಇತ್ತೀಚೆಗೆ ಸ್ವಲ್ಪ ಆಗ್ತಾ ಉಂಟು ಬಿಟ್ರೆ ಮೊದಲೆಲ್ಲ ನಮ್ಮ ಕಡೆಯಲ್ಲಿ ತಾಳ್ಮದ್ಲಿ ಎಲ್ಲ ಬಹಳ ಕಡಿಮೆ. ಎಲ್ಲಿಯೋ ವರ್ಷಕ್ಕೊಮ್ಮೆ ಒಂದು ಸಪ್ತಾಹ ಹೀಗೆಲ್ಲ ಎಲ್ಲಿಯೋ ಬೇರೆ ಬೇರೆ ಕಡೆಗೆ ಆಗ್ತಿತ್ತು ಬಿಟ್ರೆ ಈ ಸಾಮಾನ್ಯ ಉತ್ತರ ಕನ್ನಡದಲ್ಲಂತೂ ಬಹಳ ಕಡಿಮೆ ಆಗ್ತಿತ್ತು. ಹಾಗಾಗಿ ಬೆಳಿಲಿಕ್ಕೆ ಅವಕಾಶ ಕಡಿಮೆ ಆಗ್ತದೆ. ಮಕ್ಕಳಿಗೆ ಯಾವತ್ತು ಆ ಪರಿಸರವೇ ಹಾಗಾದ್ರೆ ತನ್ನಿಂತಾನೆ ಪುರಾಣ ಜ್ಞಾನ ಹೆಚ್ಚಾಗ್ತಾ ಹೋಗ್ತದೆ, ಮಾತುಗಾರಿಕೆ ಹೆಚ್ಚಾಗ್ತಾ ಹೋಗ್ತದೆ. ಯಾವತ್ತೂ ಮಾತಾಡದೆ ಇದ್ದವನಿಗೆ ಒಂದ್ ದಿವಸ ರಂಗಸ್ಥಳಕ್ಕೆ ಬಿಟ್ರೆ ಅಂತ ಆಗ್ತದೆ, ಕಷ್ಟ ಆಗೋದು. ಹಾಗೆ ತುಂಬಾ ಅಧ್ಯಯನ ಮಾಡಿದವರು ಇದ್ದಾರೆ, ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು. ಬಿಟ್ರೆ ಈಗ ಈ ಶಂಭು ಹೆಗಡೆ ಅವರು ನಾನು ಕಂಡ ಹಾಗೆ ಅವರು ಯಾವ ವಿಷಯ ಕೊಟ್ಟರು ಸಹ, ಈ ಭಾಷಣದಲ್ಲೆಲ್ಲ ಬೇರೆ ವಿಷಯ ಕೊಟ್ಟರು ಸಹ ಅಷ್ಟೇ ಹೊತ್ತು ಮಾತಾಡ್ತಿದ್ರು ಅವರು. ಈಗ ಯಾವುದೊಂದು ವೇಷದಲ್ಲಿ ಅವರು ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳಿದ್ರು, ಅದನ್ನ ಬಿಟ್ಟು ಬೇರೆ ಹೇಳುವುದಿಲ್ಲ ಅಂತ ಕೆಲವರು ಹೇಳಿದ್ರು ಕೂಡ ಹೇಳಿ ಗೊತ್ತಿತ್ತು ಅವರಿಗೆ. ಅದರ ಆಚೆಗೂ ಬೇಕಾದಷ್ಟು ಮಾತಾಡುವ ವಿಷಯ ಸಂಗ್ರಹ ಇತ್ತು, ಯೋಗ್ಯತೆ ಇತ್ತು. ಆದ್ರೆ ಅಷ್ಟು ಸಾಕು ಅನ್ನೋ ಲಿಮಿಟೇಷನ್ ಇಟ್ಟು ಮಾತಾಡ್ತಿದ್ರು ಅಷ್ಟೇ. ಪುರಾಣ ಜ್ಞಾನ ಇಲ್ಲಿದ್ದವ್ರಿಗಿತ್ತು ಅಂದ್ರೆ ಅಷ್ಟಿನ ಸಂಖ್ಯೆಯಲ್ಲಿ ಇಲ್ಲ. ಅದಕ್ಕೆ ಕಾರಣ ಹೇಳಿದ್ನಲ್ಲ, ಪರಿಸರ ಬಿಟ್ರೆ ಬೇರೆ ಎಂತದ್ದು. ಓಕೆ ಓಕೆ. ಮಂಕಿ 25 ರಜತ ಸಂಭ್ರಮವನ್ನ ಇತ್ತೀಚೆಗೆ ಆಚರಿಸಿಕೊಂಡಿದ್ದೀರಿ. ನಿಮ್ಮ ಯಕ್ಷಗಾನದ ಬದುಕನ್ನ ಒಮ್ಮೆ ಅವಲೋಕಿಸಿದ್ರೆ ನಿಮಗೆ ಹೇಗನ್ಸುತ್ತೆ? ಪೂರ್ಣ ತೃಪ್ತಿ ಇದೆಯಾ? ಯಕ್ಷಗಾನದ ಬದುಕನ್ನು ಅವಲೋಕನ ಮಾಡಿದ್ರೆ ಪೂರ್ಣ ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ ಕೇಳಿದ್ರೆ, ನಾನು ಸಾಧನೆ ಮಾಡಿದ್ದು ಕಡಿಮೆ ಆಯ್ತು ಅಂತ ಅನ್ನಿಸ್ತದೆ ನನಗೆ. ಈಗ ನಾನು ನಡೆದು ಬಂದ ದಾರಿಯಲ್ಲಿ ಅಲ್ಲಲ್ಲಿ ನೋವು ನಲಿವುಗಳು ಎಲ್ಲ ಸಿಕ್ಕಿದೆ. ಆದರೆ 25ನೇ ವರ್ಷದ ರಜತ ಸಂಭ್ರಮ ನಾನು ಆಚರಿಸಿಕೊಂಡಾಗ ಎಲ್ಲ ಕಡೆಯಿಂದಲೂ ಎಲ್ಲ ಯಕ್ಷಾಭಿಮಾನಿಗಳು ನನಗೆ ತುಂಬ ಸಹಾಯ ಮಾಡಿದ್ದಾರೆ, ತುಂಬ ಗೌರವ ಕೊಟ್ಟಿದ್ದಾರೆ ನನಗೆ. ನಿಜವಾಗಿ ಅದನ್ನೆಲ್ಲ ನಾನು ಮರೀಲಿಕ್ಕಿಲ್ಲ. ಅದರಲ್ಲೂ ಆ ವರ್ಷ 2 ಕಾರ್ಯಕ್ರಮ, ಒಂದು ನನ್ನ ಲೆಕ್ಕದಲ್ಲಿ ನನ್ನ ಹೆಸರಿನಲ್ಲಿ ನಮ್ಮ ಊರಿನವರೇ ಎಲ್ಲ ನನ್ನ ಗೆಳೆಯರ ಬಳಗ ಎಲ್ಲ ಸೇರಿಕೊಂಡು ರಜತ ಸಂಭ್ರಮವನ್ನು ಆಚರಿಸಿದ್ರು. ನನಗೆ ವಿಶೇಷವಾದಂಥ ನಿಧಿಯನ್ನು, ಬಂಗಾರದ ಚೈನನ್ನು ಹಾಕಿ ಗೌರವ ನೀಡಿದ್ದಾರೆ. ಆಮೇಲೆ ಕುಂದಾಪುರದಲ್ಲಿ ಸ್ವತಃ ನಾನೇ ಒಂದು ಯಕ್ಷಗಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ. ಹಾಗಂತೂ ತುಂಬಾ ನನಗೆಲ್ಲ ಅಭಿಮಾನಿಗಳು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ನನಗೆ ಅತೃಪ್ತಿ ಇದೆ. ಅತೃಪ್ತಿ ಯಾವುದು ಕೇಳಿದ್ರೆ, ನಾನು ಎಷ್ಟು ಯೋಚನೆ ಮಾಡಿದ್ನೋ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋದೊಂದು ಅತೃಪ್ತಿ, ಬಿಟ್ರೆ ಬೇರೆ ಎಂತದ್ದು. ಮಂಕಿ ಅವರೇ, ಇತ್ತೀಚೆಗೆ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಕಲಾವಿದರಿಗೆ ನೀವು ಏನು ಸಲಹೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಕಲೆಯ ಬಗ್ಗೆ ಆಸಕ್ತಿ ಇರಬೇಕು ಮೊದಲಾಗಿ. ನಾವು ಮಾಡುವ ಯಾವ ಉದ್ಯೋಗವೇ ಆಗಲಿ, ಕಲೆ ಅಂತಲ್ಲ, ಯಾವ ಉದ್ಯೋಗವೂ ಆಗಲಿ, ಆ ಉದ್ಯೋಗ ನಾವು ಪ್ರೀತಿಸ್ಬೇಕು. ಹುಚ್ಚುಗಟ್ಟಿ ಪ್ರೀತಿಸಿದಾಗ ಮಾತ್ರ ಅದು ನಮಗೆ ಖಂಡಿತ ಫಲವನ್ನು ಕೊಟ್ಟೇ ಕೊಡ್ತದೆ. ತಾನು ಕಲಾವಿದನಾಗಬೇಕು ಎನ್ನುವಂತಹ ಆಸೆಯಿಂದ ಯಾರೇ ಬಂದರೂ ಸಹ ಆ ಕಲೆಯನ್ನು ಅತಿಯಾಗಿ ಪ್ರೀತಿಸ್ತಾ ಆ ದಾರಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಸದಾ ಪ್ರಯತ್ನವನ್ನು ಮಾಡುತ್ತಾ ಪುರಾಣ ಪುಸ್ತಕಗಳನ್ನು ಓದುತ್ತಾ ಮತ್ತೊಬ್ಬರು ಹೇಗೆ ಮಾಡಿದ್ದಾರೆ ಎನ್ನುವುದನ್ನು ನೋಡಿ ಕೇಳಿ, ಅದೇ ಹೇಳ್ತಾರಲ್ಲ, ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತ ಹಾಗೆ ಅಭ್ಯಾಸ ಮಾಡ್ತಾ ಹೋದರೆ ಆ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ನಿಲ್ಲುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗೆ ಈಗಿನ ಯುವ ಪೀಳಿಗೆಯವರು ಆ ರೀತಿ ಅಭ್ಯಾಸ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. ತಮ್ಮ ಬದುಕನ್ನ ಕಟ್ಟಿಕೊಳ್ಬಹುದು ಅಂತ ನೀವು ಹೇಳ್ತೀರಿ? ಖಂಡಿತ. ಈ ಕ್ಷೇತ್ರದಲ್ಲಿ ಎಲ್ಲ ಅನುಕೂಲತೆಗಳುಂಟು. ಯಕ್ಷಗಾನದಲ್ಲಿ ಬದುಕುವುದೇ ಕಷ್ಟ ಅನ್ನುವ ದುರ್ಧರ ಪ್ರಸಂಗ ಇತ್ತು. ಒಂದು ರೀತಿ ಸಂಬಳ ಇರಲಿಲ್ಲ, ಸರಿಯಾದ ಆಟಗಳ ಸಂಖ್ಯೆ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಒಬ್ಬ ಒಳ್ಳೆ ಕಲಾವಿದನಾದ್ರೆ ಯಾವತ್ತೂ ಬೇಡಿಕೆ ಇದ್ದೇ ಇರ್ತದೆ. ಈ ಅರ್ಧಂಬರ್ಧ ಆದ್ರೆ ಮಾತ್ರ ಏನು ಮಾಡ್ಲಿಕ್ಕಿಲ್ಲ, ಕಷ್ಟ ಆಗ್ತದೆ. ಒಬ್ಬ ಬೇಡಿಕೆ ಕಲಾವಿದನಾಗಬೇಕು ಅಂತಾದ್ರೆ ಕಷ್ಟಪಡ್ಲೇಬೇಕು, ಒದ್ದಾಡ್ಲೇಬೇಕು. ಕೊನೆಯದಾಗಿ ನಮ್ಮ ಸವ್ಯಸಾಚಿ ಯೂಟ್ಯೂಬ್ ಮುಖಾಂತರ ಯಾರಿಗಾದ್ರೂ ಕೃತಜ್ಞತೆ ಸಲ್ಲಿಸಬೇಕು ಅಂತಂದ್ರೆ ಯಾರಿಗೆ ಸಲ್ಲಿಸ್ತೀರಿ? ಕೃತಜ್ಞೇನಾಸ್ತಿ ನಿಷ್ಕೃತಿ ಅಂತ ಒಂದು ಮಾತುಂಟು. ಕೊಲೆ, ಸುಲಿಗೆ, ಹಾದರ, ದರೋಡೆ ಇಂತಹ ಯಾವಾಗ ಕೃತ್ಯವನ್ನು ಮಾಡದವನಿಗಾದರೂ ಸಹ ಕ್ಷಮೆ ಅಂತ ಉಂಟು. ಆದರೆ ಕೃತಜ್ಞನಾದವನಿಗೆ ಕ್ಷಮೆ ಎನ್ನುವುದಿಲ್ಲ.
ನಾವು ನಿಜವಾಗಿ ಇಡೀ ಸಮಾಜಕ್ಕೆ ಕೃತಜ್ಞರಾಗಿ ಇರಬೇಕಾಗುತ್ತದೆ. ಗಾಳಿ, ಬೆಳಕು, ನೀರು, ಆಹಾರ ಇದನ್ನೆಲ್ಲ ಕೊಟ್ಟಂತಹ ಭಗವಂತನಿಗೆ ನಾವು ಕೃತಜ್ಞರಾಗಿ ಇರಬೇಕು. ಪಂಚಭೂತಗಳು. ಹೌದು, ಪಂಚಭೂತಗಳಿಗೆ ನಾವು ಕೃತಜ್ಞರಾಗಿರಲೇಬೇಕು. ಮತ್ತೆ ಇನ್ನೊಬ್ಬರ ಹಂಗಿಲ್ಲದೆ ಯಾವ ವ್ಯಕ್ತಿಗೂ ಯಾವ ಕ್ಷೇತ್ರದಲ್ಲಿ ಬದುಕಲಿಕ್ಕಾಗುವುದಿಲ್ಲ, ಬೆಳೆಯುವುದಕ್ಕಾಗುವುದೇ ಸಾಧ್ಯನೇ ಇಲ್ಲ. ಆ ವಿಭಾಗದಲ್ಲಿ ಯೋಚನೆ ಮಾಡಿದ್ರೆ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಸೈ ಅಂತ ಕರೆಸಿಕೊಳ್ಳುವುದಕ್ಕೆ ಕಾರಣರಾದಂತಹ ನನ್ನ ಎಲ್ಲ ಅಭಿಮಾನಿ ಬಂಧುಗಳಿಗೂ, ನನ್ನ ಸಹ ಕಲಾವಿದರಿಗೂ, ಸಂಘಟಕರಿಗೂ, ಮೇಳದ ಯಜಮಾನರಿಗೂ, ಹಾಗೂ ನನಗೆ ಅಗತ್ಯವಿದ್ದಾಗ ಯಾರ್ಯಾರೆಲ್ಲ ನನಗೆ ತುಂಬ ಸಹಾಯ ಮಾಡಿದ್ದಾರೋ ಅವರಿಗೆಲ್ಲ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂದ್ರೆ ನನಗೆ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ರೆ, ಅಥವಾ ಯಾವುದಾದ್ರೂ ಒಂದು ಶ್ಲೋಕದ್ದು ಜಿಜ್ಞಾಸೆ ಅಥವಾ ಯಾವುದಾದ್ರೂ ಜಿಜ್ಞಾಸೆ ಬಂದಾಗ ನಾನು ಯಾರಿಗಾದ್ರೂ ಸ್ವಲ್ಪ ನನಗೆ ಈ ಸಂಸ್ಕೃತ ಶ್ಲೋಕ ಹೇಳುವ ಅಭ್ಯಾಸ ಜಾಸ್ತಿ, ಆದ್ರೆ ತಪ್ಪಾಗಬಾರದು ಎಂಬ ಕಾರಣಕ್ಕೆ ನಾನು ತುಂಬಾ ಜನರಲ್ಲಿ ಕೇಳ್ತೇನೆ. ನಾನು ಸಾಮಾನ್ಯ ಎಲ್ಲರಲ್ಲೂ ಕೇಳ್ತೇನೆ, ಸರಿಯೋ ತಪ್ಪ ಅಂತ. ಇಡುಗುಂದಿ ಮಹೇಶ್ ಅಣ್ಣ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಕೇಳ್ತೇನೆ. ಪವನ್ ಕಿರಣ್ ಹತ್ರ ಕೇಳ್ತೇನೆ, ರಂಗಭಟ್ರ ಹತ್ರ ಕೇಳ್ತೇನೆ, ಯಾರ್ಯಾರು ಸಿಗ್ತಾರೋ. ಮತ್ತೆ ಕಾವಲಕಟ್ಟೆ ದಿನೇಶ್ ಅಣ್ಣ ಹತ್ರ ಕೇಳ್ತೇನೆ, ಭಟ್ಕಳ ಪ್ರಸಾದ್ ಅಣ್ಣ ಹತ್ರ ಕೇಳ್ತೇನೆ. ಈಗ ಸಂಸ್ಕೃತ ಶ್ಲೋಕ ಬಗ್ಗೆ ನಾನು ಕೇಳಿಕೊಳ್ಳುವುದಿದ್ರೆ ಹೆಚ್ಚಾಗಿ ಮಹೇಶ್ ಅಣ್ಣ ಹತ್ರ ಕೇಳುವುದು. ಅವರು ಹೇಳಿಕೊಡ್ತಾರೆ ಹೀಗೆ ಅಂತ. ಒಂದು ವಾಟ್ಸಪ್ ರೆಕಾರ್ಡ್ ಹಾಕರು ಸಾಕು, ಅವರು ಹೇಳಿ ಕಳಿಸ್ತಾರೆ. ಹಾಗಾಗಿ ನನ್ನ ಬೆಳೆಯುವಿಕೆಗೆ ಕಾರಣರಾದಂತಹ ಎಲ್ಲರಿಗೂ ಸಹ ನಾನು ಅನಂತ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಿಮ್ಮ ಸವ್ಯಸಾಚಿ ಯೂಟ್ಯೂಬ್ ಚಾನೆಲ್ಗೂ ಸಹ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಮಂಕಿಯವರೇ. ಬೆಳ್ಳಿ ಸಂಭ್ರಮ ಅಷ್ಟೇ ಅಲ್ಲದೆ ಸುವರ್ಣ ಸಂಭ್ರಮ, ವಜ್ರ ಮಹೋತ್ಸವವನ್ನು ಕೂಡ ಆಚರಿಸುವಂತಾಗ್ಲಿ, ನಿಮ್ಮಿಂದ ಇನ್ನೂ ಒಳ್ಳೆಯ ಕಲೆ ಹೊರಗಡೆ ಬರಲಿ, ಅಭಿಮಾನಿಗಳು ಇನ್ನೂ ಜಾಸ್ತಿ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ನಮಸ್ಕಾರ, ಧನ್ಯವಾದ. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.